ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮೊಘಲರು ಮತ್ತು ಮರಾಠರು ಪಾಠದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಒಂದು ಸರಿ ನೆನ್ಪು ಮಾಡಿ ಮಕ್ಕಳೇ, ಕಳೆದ ತರಗತಿಯಲ್ಲಿ ಮೊಘಲರು ಮತ್ತು ಮರಾಠರು ಪಾಠದಲ್ಲಿ ಏನೆಲ್ಲ ಅಂಶಗಳನ್ನು ನಾವು ಅಭ್ಯಾಸ ಮಾಡಿದ್ವಿ ಅಲ್ವಾ? ಮೊಘಲ್ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು, ಸ್ಥಾಪಕನಾಗಿ ಬಾಬರ್ ಹೇಗೆ ಸ್ಥಾಪನೆ ಮಾಡ್ತಾನೆ, ಬಾಬರ್ ನಂತರದಲ್ಲಿ ಬಂದಿರತಕ್ಕಂಥ ಅವನ ಮಗ ಹುಮಾಯೂನ್ನ ನಂತರದಲ್ಲಿ ಅಫ್ಘನ್ನರ ಮಧ್ಯಂತರ ಆಳ್ವಿಕೆ ಅಂತ ಶೇರ್ ಶಾ ಸೂರಿ ತಂದಿರತಕ್ಕಂಥ ಆಡಳಿತ ಸುಧಾರಣೆಗಳು ಹೇಗಿತ್ತು ಅಭ್ಯಾಸ ಮಾಡಿದ್ವಿ. ಹಾಗೆ ಅವನ ನಂತರದಲ್ಲಿ ಮತ್ತೆ ಹುಮಾಯೂನ್ ಅಧಿಕಾರಕ್ಕೆ ಬರ್ತಾನೆ. ಹುಮಾಯೂನ್ನ ನಂತರದಲ್ಲಿ ಮೊಘಲರಲ್ಲೇ ಅತ್ಯಂತ ಪ್ರಸಿದ್ಧ ದೊರೆ ಅಕ್ಬರ್ನ ಆಳ್ವಿಕೆಯ ಬಗ್ಗೆ ನಾವು ನೋಡಿದ್ವಿ ಅಲ್ವಾ? ಅಕ್ಬರ್ ಆಳ್ವಿಕೆಯ ಕಾಲದಲ್ಲಿ ಅವನು ಮಾಡಿರ್ತಕ್ಕಂಥ ಪ್ರಮುಖ ಯುದ್ಧಗಳು, ಅವನ ಭೂಕಂದಾಯ ನೀತಿಗಳು, ಅವನ ಸೈನ್ಯ ವ್ಯವಸ್ಥೆ, ಅವನ ಆಡಳಿತ ಪದ್ಧತಿ, ಹಾಗೆಯೇ ಬಹಳ ಮುಖ್ಯವಾಗಿ ಅಕ್ಬರ್ನ ಕಾಲದಲ್ಲಿ ಅವನು ಜಾರಿಗೊಳಿಸಿರ್ತಕ್ಕಂಥ ಧಾರ್ಮಿಕ ಪದ್ಧತಿ, ಧಾರ್ಮಿಕ ಸಹಿಷ್ಣುವಾಗಿ ಏನು ದೀನ್ ಇ ಇಲಾಯಿ ಧರ್ಮಪಂಥವನ್ನು ಆರಂಭಿಸ್ತಾನೆ, ಎಲ್ಲ ಅಂಶಗಳ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಕೊನೆಯದಾಗಿ ಅಕ್ಬರ್ನ ಕಲೆ ವಾಸ್ತುಶಿಲ್ಪ ಅಲ್ವಾ? ವಾಸ್ತುಶಿಲ್ಪಕ್ಕೆ ಅಕ್ಬರ್ನ ಕೊಡುಗೆಗಳು ಅಂತ ಅಭ್ಯಾಸ ಮಾಡಿದ್ವಿ. ಭಾಳಷ್ಟು ಮಹಲ್ಗಳನ್ನು ನಿರ್ಮಾಣ ಮಾಡಿದ್ದ. ಸೊ ಮುಂದುವರೆದು ಇವತ್ತಿನ ಪಾಠಕ್ಕೆ ಬರೋದಾದರೆ, ಅಕ್ಬರ್ನ ಮಗ ಜಹಂಗೀರ್ ಅಕ್ಬರ್ನ ನಂತರದಲ್ಲಿ ಅಧಿಕಾರಕ್ಕೆ ಬರ್ತಾನೆ. ನೋಡಿದ್ರಲ್ಲ ಮಕ್ಕಳೇ, ಜಹಾಂಗೀರ್ ಹೇಗಿದ್ದಾನೆ ಅಂತ ಹೇಳಿ ನೋಡಿ. ಅಕ್ಬರ್ನ ನಂತರ ಅಕ್ಬರ್ನ ಹಿರಿಯ ಮಗ ಜಹಾಂಗೀರ್ ಉತ್ತಮ ಆಡಳಿತವನ್ನು ನಡೆಸ್ತಾನೆ. ಜಹಾಂಗೀರ್ ಈಗಾಗಲೇ ಅಕ್ಬರ್ ಏನು ಆಳ್ವಿಕೆ ನಡೆಸಿದ್ದ, ಅಂದರೆ ತನ್ನ ತಂದೆಯ ಬುನಾದಿಯಲ್ಲೇ ಇವನು ಮುನ್ನಡೀತಾ ಹೋಗ್ತಾನೆ. ಅಂದರೆ ಅಕ್ಬರ್ನ ನೀತಿಗಳನ್ನೇ ಇವನು ಅನುಸರಿಸ್ತಾ ಹೋದ. ಈ ಹಿಂದೆ ಮೊಘಲರು ಏನು ಹಾಕ್ಕೊಟ್ಟಿದ್ರು ತಳಪಾಯ, ಆ ತಳಪಾಯದ ಮೇಲೆ ನಡೀತಾನೆ. ಆದರೆ ರಜಪೂತ ರಾಜರೊಂದಿಗೆ ವೈಯಕ್ತಿಕವಾಗಿ ಮತ್ತು ವೈವಾಹಿಕ ಸಂಬಂಧಗಳನ್ನು ಇರಿಸ್ಕೊಂಡಿದ್ದ ಅಂತ ಹೇಳ್ತೀವಿ. ಸೊ ರಜಪೂತ ದೊರೆಗಳು, ಇವನ್ ಅಕ್ಬರ್ ಕೂಡ ತನ್ನ ಆಳ್ವಿಕೆಯ ಕಾಲದಲ್ಲಿ ರಜಪೂತ ಮಹಿಳೆಯರನ್ನು ವಿವಾಹ ಆಗಿದ್ದ. ಅರಮನೆಯಲ್ಲೇ ರಜಪೂತ ಮಹಿಳೆಯರು ಪೂಜಾ ಪುನಸ್ಕಾರಗಳನ್ನು ಮಾಡಿಕೊಳ್ಳಿಕ್ಕೆ, ದೇವತಾರಾಧನೆಗೆ ಅವಕಾಶ ಮಾಡಿಕೊಟ್ಟಿದ್ದ ಅಂತ ನಾವು ಅಕ್ಬರ್ನ ಕಾಲದಲ್ಲಿ ಓದ್ತೀವಿ. ಸೊ ರಜಪೂತರೊಂದಿಗೆ ವೈವಾಹಿಕ ಸಂಬಂಧವನ್ನು ಮತ್ತು ವೈಯಕ್ತಿಕ ಸಂಬಂಧಗಳನ್ನು ಇರಿಸ್ಕೊಂಡಿದ್ದ. ಅಂದರೆ ಎರಡು ಅರ್ಥದಲ್ಲಿ ಬರ್ಬೋದು. ಒಂದು, ರಜಪೂತ ದೊರೆಗಳಿಂದ ರಾಜ್ಯವನ್ನು ರಕ್ಷಣೆ ಮಾಡಿಕೊಳ್ಳು ಅಲ್ವಾ? ಅದೊಂದು ಕ್ರಮ. ರಜಪೂತ ದೊರೆಗಳಿಂದ ಯಾರು ಶತ್ರುಗಳಿರ್ತಾರೋ ಶತ್ರುಗಳ ಜೊತೆ ಸಂಬಂಧ ಬೆಳೆಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಅವ್ರ ಮಿತ್ರರಾಗ್ತಾರೆ, ಅವ್ರು ದಾಳಿ ಮಾಡಲ್ಲ, ನನ್ನ ರಾಜ್ಯ ಸೆಕ್ಯೂರ್ ಅಂತ. ಸೊ ಆ ರೀತಿಯಲ್ಲಿ ಜಹಾಂಗೀರ್ ರಜಪೂತ ದೊರೆಗಳೊಂದಿಗೆ ವೈಯಕ್ತಿಕವಾಗಿ ಮತ್ತು ವೈವಾಹಿಕ ಸಂಬಂಧಗಳನ್ನು ಹೊಂದೋದ್ರ ಮೂಲಕ ರಾಜ್ಯವನ್ನು ಸಂಪೂರ್ಣವಾಗಿ ಸುರಕ್ಷಿತ ಮಾಡ್ತಾ ಹೋಗ್ತಾರೆ. ಇನ್ನು ಜಹಾಂಗೀರ್ನ ನಿರ್ಬಂಧಗಳನ್ನು ನೋಡಿದರೆ, ಮೇವಾಡದ ರಾಜನಿಗೆ ವಿಧಿಸಿದ್ದಂತಹ ಕೆಲವು ನಿರ್ಬಂಧಗಳನ್ನು ಸಡಿಲಗೊಳಿಸ್ತಾನೆ. ಹಿಂದೆ ಬಂದಿತ್ತು ಮೇವಾರ ದೊರೆ ಯಾರು ಬರ್ತಾನೆ ರಾಣಾ ಪ್ರತಾಪ ಸಿಂಹ ಅಲ್ವಾ? ಅವನನ್ನು ಸೋಲಿಸಿ ಏನು ಮೇವಾಡ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಸೊ ಅವರಿಗೆ ವಹಿಸಿದ್ದ ನಿರ್ಬಂಧಗಳನ್ನು ಸಡಿಲಗೊಳಿಸ್ತಾನೆ. ಒಬ್ಬ ದೊರೆಯಾಗಿದ್ದುಕೊಂಡು ಯುದ್ಧದಲ್ಲಿ ಕೇವಲ ಸೈನಿಕರು ಸೇನಾಧಿಪತಿ ಅಷ್ಟನ್ನೇ ಮುಂದೆ ಬಿಡದೆ ಸ್ವತಃ ತಾನೇ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿ 1613ರಲ್ಲಿ ಮೇವಾಡದ ರಾಣನನ್ನು ಸೋಲೊಪ್ಪಿಕೊಳ್ಳುವಂತೆ ಮಾಡಿದ. ಇವನು ತಂದೆ ಕಾಲದಲ್ಲೂ ಕೂಡ ಆಗಿತ್ತು ಅಲ್ವಾ? ರಾಣಾ ಪ್ರತಾಪ ಸಿಂಹ ಇಲ್ಲೂ ಕೂಡ ರಾಣನನ್ನು ಸೋಲೊಪ್ಪಿಕೊಳ್ಳುವಂತೆ ಮಾಡ್ತಾನೆ 1613ರಲ್ಲಿ. ಈತ ನಂತರದಲ್ಲಿ ಇವನ ಮಗ ಶಹಜಹಾನ್ ಅಧಿಕಾರಕ್ಕೆ ಬರ್ತಾನೆ. ನೋಡಿ ಮಕ್ಕಳೇ, ನಾವು ಇಲ್ಲಿ ಅಕ್ಬರ್ನಷ್ಟು ಡೀಟೇಲ್ ಆಗಿ ನಾವು ಜಹಾಂಗೀರ್ನ ಬಗ್ಗೆ ತಿಳ್ಕೊಳ್ಳಿಲ್ಲ. ಯಾಕೆಂದರೆ ಅಕ್ಬರ್ನಷ್ಟು ಸಮರ್ಥವಾಗಿರ್ತಕ್ಕಂಥ ಕಾರ್ಯಗಳನ್ನು ಜಹಾಂಗೀರ್ ಮಾಡಲಿಲ್ಲ. ಅಕ್ಬರ್ನ ನೀತಿಗಳನ್ನೇ ಅನುಸರಿಸಿ ಇರುವ ಸಾಮ್ರಾಜ್ಯವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಜಹಾಂಗೀರ್ ಮಾಡ್ತಾನೆ. ಆದರೆ ಇವ್ ನಂತರದಲ್ಲಿ ಬಂದಿರತಕ್ಕಂಥ ಶಹಜಹಾನ್, ನಾವು ಮೊಘಲರ ಇತಿಹಾಸವನ್ನು ಓದಬೇಕಾದ್ರೆ ಶಹಜಹಾನ್ಗೆ ತುಂಬ ಒಳ್ಳೆಯ ಸ್ಥಾನ ಇದೆ ಅಲ್ವಾ? ಹೆಸರನ್ನು ಹೇಳಿದ ತಕ್ಷಣ ಶಾಜಹಾನ್ ಅಂದ ತಕ್ಷಣ ಏನು ನೆನಪಾಗತ್ತಪ್ಪ? ಹೌದು ಅಲ್ವಾ? ಆಗ್ರಾದಲ್ಲಿರ್ತಕ್ಕಂಥ ತಾಜ್ ಮಹಲ್ ಅಲ್ವಾ? ದೆಹಲಿಯಲ್ಲಿ ಒಂದು ಕೆಂಪು ಕೋಟೆ ಇದೆ. ಕೆಂಪು ಕೋಟೆ ನೆನಪಾಗುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಆಗ್ರಾದ ತಾಜ್ ಮಹಲ್ ಮಾತ್ರ ಎಲ್ರಿಗೂ ನೆನಪಾಗುತ್ತೆ ಅಲ್ವಾ? ಸೊ ಈ ಶಹಜಹಾನ್ ಎಷ್ಟರಲ್ಲಿ ಅಧಿಕಾರಕ್ಕೆ ಬರ್ತಾನೆ, ಹೇಗೆ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ ಅಂತ ನೋಡಿದರೆ, ನೋಡಿ ಶಹಜಹಾನ್ ಇವನ
ಅವಧಿಯಲ್ಲಿ ಇವನ ಅಧಿಕಾರಾವಧಿಯಲ್ಲಿ ಇವನ ಪಟ್ಟಕ್ಕೆ ಬಂದ ಮೇಲೆ ಮೊಘಲರ ದಾಳಿಗಳು ದಕ್ಷಿಣ ಭಾರತದ ಕಡೆ ಮುಂದುವರಿಯುತ್ತೆ ಅಂತ ಹೇಳ್ತೀವಿ. ಅಂದರೆ ಅಲ್ಲಿವರೆಗೂ ಉತ್ತರ ಭಾರತದಲ್ಲಿ ವಿಸ್ತಾರ ಆಗಿತ್ತು ಸಾಮ್ರಾಜ್ಯ. ನೋಡಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸಾಮ್ರಾಜ್ಯ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಸಾಮ್ರಾಜ್ಯ ಈಗಾಗಲೇ ಬಾಬರ್ ಮತ್ತು ಅಕ್ಬರ್ನ ಕಾಲಾವಧಿಯಲ್ಲಿ ಉತ್ತರ ಭಾರತದಲ್ಲಿ ಇದ್ದಂತಹ ಸಾಮ್ರಾಜ್ಯ ಈ ಶಹಜಹಾನ್ನ ಕಾಲದಲ್ಲಿ ದಕ್ಷಿಣ ಭಾರತಕ್ಕೆ ಸಾಮ್ರಾಜ್ಯ ವಿಸ್ತರಣೆ ಆಯಿತು ಅಂತ ನಾವು ಹೇಳ್ತೀವಿ. ನೋಡಿ, ಅಂಡರ್ ಅಕ್ಬರ್ ಪಿಂಕ್ ಕಲರ್ಲಿದೆ, ಅಂಡರ್ ಅಕ್ಬರಲ್ಲಿ ಪಿಂಕ್ ಕಲರಲ್ಲಿದೆ. ಸೊ ಅದ್ರ ನೆಕ್ಸ್ಟ್ ಬ್ಲೂ ಕಲರ್ ಬಂದ್ಬಿಟ್ಟು ಶಹಜಹಾನ್ ಕಾಲದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಆಗಿರ್ತಕ್ಕಂಥದ್ದು ಬ್ಲೂ ಕಲರ್ಲಿ ನಮಗೆ ಕಾಣಿಸುತ್ತೆ. ಸೊ ಈ ಶಹಜಹಾನ್ ಏನು ಮಾಡ್ತಾನೆ ಅಂತ ನೋಡಿದರೆ, ಅಫ್ಘಾನಿಸ್ತಾನದ ನೊಬೆಲ್ ಖಾನ್ ಜಹಾನ್ ಲೂದಿಯಾ ಇವನ ವಿರುದ್ಧ ದಂಗೆ ಎದ್ದು ಸೋಲ್ತಾನೆ, ಅಂದರೆ ಅವನನ್ನು ಸೋಲಿಸ್ತಾನೆ. ಅಲ್ಲದೆ 1632ರಲ್ಲಿ ಪೋರ್ಚುಗೀಸರನ್ನು ಸೋಲಿಸಿ ಹೂಗ್ಲಿಯನ್ನು ವಶಪಡಿಸ್ಕೊಂಡ ಅಂತ ಹೇಳ್ತೀವಿ. ಎಸ್ ಮಕ್ಕಳೇ, ಹೂಗ್ಲಿ ಎಲ್ಲಿ ಬರುತ್ತೆ ಗೊತ್ತಲ್ಲ? ಕಲ್ಕತ್ತಾ ಇರ್ತಕ್ಕಂಥದ್ದು ಹೂಗ್ಲಿ ನದಿಯ ದಂಡೆ ಮೇಲೆ ಅಲ್ವಾ? ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಅಂತ ಏನು ಕರಿತೀವಿ, ಈ ವೆಸ್ಟ್ ಬೆಂಗಾಲ್ ಇಲ್ಲಿದೆಯಲ್ಲ, ಸೊ ಈ ವೆಸ್ಟ್ ಬೆಂಗಾಲ್ ಪ್ರದೇಶದಲ್ಲಿ ಹೂಗ್ಲಿ ಬರುತ್ತೆ. ಈ ಹೂಗ್ಲಿ ಪ್ರದೇಶವನ್ನು ಶಹಜಹಾನ್ ವಶಪಡಿಸ್ಕೊಂಡ. ಅಹಮದ್ ನಗರವನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ತಾನೆ. ಸೊ ಇದು ಪ್ರಮುಖವಾಗಿ ಶಹಜಹಾನ್ ಮಾಡಿರ್ತಕ್ಕಂಥ ಯುದ್ಧಗಳ ಬಗ್ಗೆ ಆಯಿತು. ಹಾಗೆ ಮುಂದುವರೆದು ಶಹಜಹಾನ್ ಪ್ರಮುಖವಾಗಿ ಸಿಖ್ಖರು ಮತ್ತು ಬುಂದೇಲರೊಡನೆ ಇವರ ಸಂಬಂಧ ಹದಗೆಟ್ಟಿತು ಅಂತ ಹೇಳ್ತೀವಿ. ಸಿಖ್ಖರು ಮತ್ತು ಬುಂದೇಲರು ಹಿಂದಿನಿಂದ ಕೂಡ ಮೊಘಲ್ ಸಾಮ್ರಾಜ್ಯಕ್ಕೆ ಪದೇ ಪದೇ ತೊಂದರೆಗಳನ್ನು ಕೊಡ್ತಾ ಇದ್ರು. ಇವನ್ ಶಹಜಹಾನ್ ಕಾಲದಲ್ಲೂ ಕೂಡ ಸಿಖ್ಖರು ಮತ್ತು ಬುಂದೇಲರು, ಸಿಖ್ಖರು ಅಂತ ಗೊತ್ತಾಗುತ್ತೆ ನಿಮಗೆ, ರಾಜಸ್ಥಾನ್ ಪ್ರದೇಶ ಏನು ಬರುತ್ತೆ, ಪಂಜಾಬ್ ಏನು ಬರುತ್ತೆ ಮೇಲ್ಗಡೆ, ಸೊ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಸೊ ಇಲ್ಲಿದೆ ನೋಡಿ ಪಂಜಾಬ್. ಸೊ ಈ ಪಂಜಾಬ್ ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಂಥವರು ಸಿಖ್ಖರು ಅಂತ. ರೈಟ್. ಸೊ ಮಧ್ಯ ಏಷ್ಯಾದ ದಂಡಯಾತ್ರೆಯಲ್ಲಿ ಉಜ್ಜೇಗರಿಂದ ಬಲ್ಕ್ ಪ್ರಾಂತ್ಯವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿ ಸೋತ ಅಂತ. ಮಧ್ಯ ಏಷ್ಯಾದ ಕಡೆ ತನ್ನ ಪೂರ್ವಜರು ಅಲ್ವಾ, ಮೊಘಲ್ ಸಾಮ್ರಾಜ್ಯದ ಪೂರ್ವಜರು ಬಂದಾಗ ಯಾರು, ಬಾಬರ್ನ ತಂದೆ ಉಮರ್ ಶೇಖ್ ಮಿರ್ಜಾ ಏನಿದ್ದ, ಅವನು ಮಧ್ಯ ಏಷ್ಯಾದಿಂದ ಬರ್ತಾನಲ್ವಾ, ಫರ್ಗ್ನಾದ ದೊರೆಯಾಗಿದ್ಕೊಂಡು ಬಂದಂಥವನು. ಸೊ ಮಧ್ಯ ಏಷ್ಯಾದ ಕಡೆ ಮತ್ತೊಂದು ಸಾರಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋ ಪ್ರಯತ್ನವನ್ನು ಶಹಜಹಾನ್ ಮಾಡ್ತಾನೆ. ಆದರೆ ಅದರಿಂದ ವಿಫಲನಾಗ್ತಾನೆ, ಸೋಲ್ತಾನೆ ಯುದ್ಧದಲ್ಲಿ. ಇನ್ನು ಶಹಜಹಾನ್ನ ಕಂದಾಯ ವ್ಯವಸ್ಥೆಗೆ ಬಂದರೆ, ಇವನು ಕೃಷಿಗೆ ಕೊಟ್ಟಿರ್ತಕ್ಕಂಥ ಆದ್ಯತೆಯನ್ನು ನೋಡಿದರೆ, ಶಹಜಹಾನ್ ದಕ್ಷಿಣದಲ್ಲಿ ಭೂಮಾಪನ ಮತ್ತು ಭೂಮಿಯ ಫಲವತ್ತತೆಯನ್ನು ಮೌಲ್ಯಮಾಪನವನ್ನು ಅನುಸರಿಸ್ತಾನೆ. ಅಂದರೆ ಈ ಹಿಂದೆ ಮೊಘಲರು ಏನು ಅಕ್ಬರ್ನ ಕಾಲದಲ್ಲಿ ಬಂದೋಬಸ್ತ್ ಪದ್ಧತಿಯನ್ನು, ರಾಜ ತೋದ್ರಮಲ್ನ ಬಂದೋಬಸ್ತ್ ನೀತಿ ಏನು ಬಂದಿತ್ತು, ಸೊ ಅದನ್ನು ದಕ್ಷಿಣ ಭಾರತದ ಪ್ರದೇಶಗಳಿಗೂ ಕೂಡ ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಶಹಜಹಾನ್ ಮಾಡ್ತಾನೆ. ಅಂದರೆ ತನ್ನ ಸಾಮ್ರಾಜ್ಯ ದಕ್ಷಿಣ ಭಾರತಕ್ಕೆ ಏನು ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ, ಆ ದಕ್ಷಿಣ ಭಾರತದಲ್ಲಿ ಈ ಹಿಂದೆ ಇದ್ದಂತಹ ಭೂಮಾಪನ ಪದ್ಧತಿಗಳನ್ನು ದಕ್ಷಿಣ ಭಾರತದಲ್ಲೂ ಕೂಡ ತರ್ತಕ್ಕಂಥ ಪ್ರಯತ್ನವನ್ನು ಇವನು ಮಾಡ್ತಾ ಹೋಗ್ತಾನೆ. ಭೂಮಿಯನ್ನು ಫಲವತ್ತತೆಗೆ ಅನುಗುಣವಾಗಿ ಕಂದಾಯ ನಿಗದಿ ಮಾಡ್ತಾನೆ. ಮೊದಲಿಂದ ಹೇಳ್ತಾ ಬಂದಿದ್ದೀವಿ, 1/3 ಕಂದಾಯವನ್ನು ಇವರು ನಿಗದಿ ಮಾಡ್ತಾ ಇದ್ರು. ಸೊ ನೋಡಿ, ನಾವಾಗಲೇ ಹೇಳಿದ್ವಿ 2 ಪ್ರಮುಖ ವಾಸ್ತುಶಿಲ್ಪ ಕಟ್ಟಡಗಳು. ಒಂದು ದೆಹಲಿಯಲ್ಲಿರ್ತಕ್ಕಂಥದ್ದು ಕೆಂಪು ಕೋಟೆ. ಯಾವುದು ಇದರಲ್ಲಿ ಕೆಂಪು ಕೋಟೆ? ಎಸ್, ಇದು ಕೆಂಪು ಕೋಟೆ, ದೆಹಲಿಯಲ್ಲಿರ್ತಕ್ಕಂಥ ಕೆಂಪು ಕೋಟೆ. ಹಾಗೆ ಆಗ್ರಾದಲ್ಲಿರ್ತಕ್ಕಂಥದ್ದು ತಾಜ್ ಮಹಲ್, ಶಿಲೆಯಲ್ಲಿನ ಭಾವಗೀತೆ ಅಂತ ಹೇಳ್ತಾರೆ ಅಲ್ವಾ. ಸೊ 2 ವಾಸ್ತುಶಿಲ್ಪ ಕಟ್ಟಡಗಳು ಶಹಜಹಾನ್ ಮೊಘಲ್ ಸಾಮ್ರಾಜ್ಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು. ನಿಮಗೆ ಶಹಜಹಾನ್ನ ವಾಸ್ತುಶಿಲ್ಪ ಬಗ್ಗೆ ಬರೆಯಿರಿ ಅಂತ ಕೇಳಿದಾಗ ಪ್ರಮುಖವಾಗಿ ಬರೀಬೇಕು ದೆಹಲಿಯ ಕೆಂಪು ಕೋಟೆ. ಇವತ್ತಿಗೂ ಕೂಡ ರಾಷ್ಟ್ರೀಯ ಹಬ್ಬಗಳಲ್ಲಿ ಕೆಂಪು ಕೋಟೆ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸ್ತಾರಲ್ವಾ. ನೋಡಿ ಅಲ್ಲಿ ರಾಷ್ಟ್ರಧ್ವಜ ಹಾರ್ತಾ ಇರ್ತಕ್ಕಂಥದ್ದು ಕಾಣುತ್ತೆ. ಸೊ ದೆಹಲಿಯ ಕೆಂಪು ಕೋಟೆ ಮತ್ತು ಆಗ್ರಾದ ತಾಜ್ ಮಹಲ್ ಮತ್ತು ಇನ್ನಿತರ ಕಟ್ಟಡಗಳು ಇವನ ಮಹತ್ವದ ಕೊಡುಗೆಗಳಾಗಿದೆ. ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಪ್ರೋತ್ಸಾಹದಿಂದಾಗಿ ಇವನ ಅವಧಿಯನ್ನು ಸುವರ್ಣಯುಗ ಅಂತ ಕರೆಯಲಾಗಿದೆ. ಮಕ್ಕಳೇ ನೆನ್ಪಿಡಬೇಕು, ಮೊಘಲರಲ್ಲಿ ವಾಸ್ತುಶಿಲ್ಪದ ಸುವರ್ಣಯುಗ ಅಂತ ಹೇಳಿದರೆ ಅದು ಶಹಜಹಾನ್ನ ಆಳ್ವಿಕೆಯ ಕಾಲದಲ್ಲಿ. ಏಕೆಂದರೆ ಶಹಜಹಾನ್ ರತ್ನಖಚಿತ ಮಯೂರ ಸಿಂಹಾಸನ ಅಂತ ಬರುತ್ತೆ. ಆ ಮಯೂರ ಸಿಂಹಾಸನ ಜೊತೆಗೆ ಆಗ್ರಾದ ಕೆಂಪು ಕೋಟೆ ಮತ್ತು ತಾಜ್ ಮಹಲ್ಗಳನ್ನು ನಿರ್ಮಿಸಿದ್ರಿಂದಾಗಿ ಇವನ ಅವಧಿಯನ್ನು, ಇವನ ಆಳ್ವಿಕೆ ಕಾಲಾವಧಿಯನ್ನು, ಮೊಘಲ್ ಸಾಮ್ರಾಜ್ಯದ ಇವನ ಆಳ್ವಿಕೆ ಕಾಲವನ್ನು ಸುವರ್ಣಯುಗ ಅಂತ ಕರೀತಾರೆ. ಕೊನೆಯಲ್ಲಿ ಶಹಜಹಾನ್ನ ಕೊನೆ ಕಾಲ ಭಾಳ ಚಿಂತಾಜನಕವಾಗಿತ್ತು ಅಂತ ಹೇಳ್ತೀವಿ. ಏಕೆಂದರೆ ಅಷ್ಟು
ವೈಭವದಿಂದ ಇದ್ದಂತಹ ಶಹಜಹಾನ್ ಕೊನೆಯಲ್ಲಿ ಮಕ್ಕಳಲ್ಲಿ ಸಿಂಹಾಸನಕ್ಕಾಗಿ ಆಂತರಿಕ ಕಲಹಗಳು ನಡೆಯುತ್ತೆ. ನೋಡಿ, ದುರಾದೃಷ್ಟ ಏನು ಅಂತ ಹೇಳಿದರೆ, ಶಹಜಹಾನನ್ನ ಅವನ ಮಕ್ಕಳೇ ಬಂಧಿಸಿ ಕಾರಾಗೃಹದಲ್ಲಿಟ್ಟು ತಾವು ಅಧಿಕಾರಕ್ಕೆ ಬರ್ತಾರೆ. ಹಾಗಾದರೆ ಶಹಜಹಾನ್ ನಂತರ ಯಾರು ಅಧಿಕಾರಕ್ಕೆ ಬಂದರು? ನೋಡಿ, ಶಹಜಹಾನ್ ನಂತರದಲ್ಲಿ ಔರಂಗಜೇಬ ಅಧಿಕಾರಕ್ಕೆ ಬರ್ತಾನೆ. ಈ ಔರಂಗಜೇಬ ತನ್ನ ತಂದೆ ಶಹಜಹಾನನ್ನ ಬಂಧಿಸಿ ಕಾರಾಗೃಹದಲ್ಲಿಟ್ಟು ತಾನು ಅಧಿಕಾರಕ್ಕೆ ಬರ್ತಾನೆ. ನೋಡಿ, ಎಂಥ ದುರಾದೃಷ್ಟ ಅಲ್ವಾ? ತಂದೆಯನ್ನ ಬಂಧಿಸಿ ಕಾರಾಗೃಹದಲ್ಲಿಟ್ಟು ತಾನು ಅಧಿಕಾರಕ್ಕೆ ಬರ್ತಕ್ಕಂಥ ಮುಂದಾಳತ್ವವನ್ನು ಶಹಜಹಾನ್ನ ಮಗ ಔರಂಗಜೇಬ ತೋರಿಸ್ತಾನೆ. ತಂದೆ ಶಹಜಹಾನನ್ನ ಬಂಧನದಲ್ಲಿಟ್ಟು ಆಲಂಗೀರ್ ಅಂತಕ್ಕಂಥ ಬಿರುದಿನೊಂದಿಗೆ ಸಿಂಹಾಸನವನ್ನು ಏರಿದ ಔರಂಗಜೇಬ್. ನೆನ್ಪಿಡಿ ಮಕ್ಕಳೇ, ಔರಂಗಜೇಬನಿಗಿದ್ದ ಬಿರುದು ಯಾವುದು ಅಂತ ಕೇಳಿದರೆ ಅದು ಆಲಂಗೀರ್ ಅಂತಕ್ಕಂಥ ಬಿರುದನ್ನು ಹೊಂದಿದ್ದ. ಆಲಂಗೀರ್ ಬಿರುದನ್ನು ಧರಿಸೋದ್ರೊಂದಿಗೆ ಅವನು ಸಿಂಹಾಸನಕ್ಕೆ ಪಟ್ಟಕ್ಕೆ ಬರ್ತಾನೆ ಔರಂಗಜೇಬ್. ನೋಡಿ, ಇದುವರೆಗೂ ಅಂದರೆ ಈ ಹಿಂದಿನ ದೊರೆಗಳೇನಿದೆ ಇವರ ಲೆಕ್ಕನೇ ಬೇರೆ, ಔರಂಗಜೇಬನ ಲೆಕ್ಕನೇ ಬೇರೆ. ಯಾಕೆಂದರೆ ಹಿಂದಿನ ದೊರೆಗಳು ಧರ್ಮಸಹಿಷ್ಣುಗಳಾಗಿದ್ದರು, ಆದರೆ ಔರಂಗಜೇಬ ಧರ್ಮಸಹಿಷ್ಣು ಆಗಿರಲಿಲ್ಲ. ಇವನು ಇಸ್ಲಾಂ ಧರ್ಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾನೆ. ಹಾಗಾಗಿ ಔರಂಗಜೇಬನ ಅಂತ್ಯಕಾಲಕ್ಕೆ ಮೊಘಲ್ ಸಾಮ್ರಾಜ್ಯ ಅವನತಿಯ ಹಾದಿಯನ್ನು ಹಿಡಿತಾ ಹೋಯಿತು. ನೋಡಿ, ಇವನ ಆಡಳಿತದ ವಿರುದ್ಧದಲ್ಲಿ ಈಶಾನ್ಯ ಭಾಗದಲ್ಲಿ ಅಹೋಮರು ಅಂತ ಹೇಳ್ತೀವಿ. ಸೊ ಈಶಾನ್ಯ ಭಾಗ ಅಂದರೆ ಯಾವುದು? ಈಶಾನ್ಯ ಭಾಗ ಅಂತಂದರೆ ಹಿಮಾಲಯ ಪರ್ವತ ಏನು ಬರುತ್ತಲ್ಲ, ಸೊ ಹಿಮಾಲಯ ಪರ್ವತದ ಈ ಭಾಗ ಏನಿದೆ ಇದು ಈಶಾನ್ಯ ಭಾಗ, ಈ ಭಾಗ, ರೈಟ್. ಇನ್ನು ವಾಯುವ್ಯ ಭಾಗದಲ್ಲಿ ಅಹೋಮರು ಅಂತ ಹೇಳ್ತಾರೆ. ವಾಯುವ್ಯ ಭಾಗದಲ್ಲಿ ಯೂಸಫಿಗಳು ದಂಗೆ ಹೇಳ್ತಾರೆ ಅಂತ ಹೇಳ್ತಾರೆ. ವಾಯುವ್ಯ ಭಾಗ ಅಂದರೆ ಇವತ್ತಿನ ಪಾಕಿಸ್ತಾನ ಏನಿದೆಯಲ್ಲ, ಈ ಪಾಕಿಸ್ತಾನದ ಭಾಗವನ್ನು ವಾಯುವ್ಯ ಭಾಗ ಅಂತ ಕರಿತೀವಿ. ಈ ಕಡೆಯ ಭಾಗವನ್ನು ಈಶಾನ್ಯ ಭಾಗ ಅಂತ ಕರಿತೀವಿ. ಸೊ ಔರಂಗಜೇಬನ ಆಳ್ವಿಕೆ ಕಾಲದಲ್ಲಿ ಈಶಾನ್ಯ ಮತ್ತು ವಾಯುವ್ಯ ಎರಡೂ ಭಾಗದಿಂದ ಇವನಿಗೆ ತಾತ್ಕಾಲಿಕವಾಗಿ ದಂಗೆಗಳು ಬರ್ತಾ ಹೋಗುತ್ತೆ. ಅವನ್ನ ಅಡಗಿಸೋ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಔರಂಗಜೇಬನಿಗೆ ಎಲ್ಲಿ ತೊಂದರೆ ಶುರುವಾಗುತ್ತೆ ಅಂತ ನೋಡಿದರೆ, ಇವನು ಮರಾಠರ ದೊರೆ ಶಿವಾಜಿಯನ್ನು ಅವಮಾನಗೊಳಿಸಿ ಬಂಧಿಸಿದ್ದು ಮುಂದೆ ಮೊಘಲರು ಮತ್ತು ಮರಾಠರ ನಡುವೆ ದಾಳಿಗಳು, ಯುದ್ಧಗಳು ನಡೀಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಎಸ್, ಮರಾಠರು ಅಂತ ಹೇಳಿದರೆ ಎಲ್ಲಿ ಬರ್ತಾರಪ್ಪ? ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಮರಾಠಾಸ್. ಯಾವುದು ಇದು? ಮರಾಠರು ಅಂತ ಹೇಳಿದ್ರೆ ಶಿವಾಜಿಯ ನೇತೃತ್ವದಲ್ಲಿ ಇವತ್ತಿನ ಮಹಾರಾಷ್ಟ್ರ ಇದೆಯಲ್ಲ, ಸೊ ಈ ಭಾಗವನ್ನು ಮರಾಠ ಸಂಸ್ಥಾನ ಅಂತ ಕರಿತೀವಿ. ಸೊ ದಕ್ಷಿಣ ಭಾರತದಲ್ಲಿ ಈ ಮರಾಠರೊಂದಿಗೆ ವೈಷಮ್ಯವನ್ನು ಎದುರಿಸಬೇಕಾಗತ್ತೆ ಔರಂಗಜೇಬ. ಸೊ ಮರಾಠರನ್ನ ಬಿಟ್ಟರೆ ಮತ್ಯಾರು ದಂಗೆಗಳನ್ನು ಮಾಡಿದರು ಅಂತ ನೋಡಿದರೆ, ಉತ್ತರ ಭಾರತದಲ್ಲಿಯೂ ಕೂಡ ಮೇವಾರ ಮೊದಲಿಂದನೂ ಬರ್ತಾ ಇದೆ. ಮೇವಾರ ಎಲ್ಲಿ ಬರ್ತಾ ಇದೆ? ಮೇವಾರ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಮೇವಾರ ಮತ್ತು ಅಜ್ಮೀರ್ ಅಂತ ಎರಡು ಪ್ಲೇಸಸ್ನಲ್ಲಿ ದಂಗೆಗಳು ಆರಂಭ ಆಗುತ್ತೆ. ಸೊ ಮೇವಾರದ ರಜಪೂತ ರಾಠೋಡರು, ಸಿಖ್ಖರು, ಜಾಟರು, ಬುಂದೇಲರು, ಸತ್ನಾಮಿಗಳು, ಇಲ್ಲ ಸಣ್ಣ ಮನೆತನಗಳವರು ಇವರು ಪದೇ ದಂಗೆಯನ್ನು ಮಾಡ್ತಾಯಿದ್ರು. ಮಗ್ಗಲು ಮುಳ್ಳು ಅಂತ ಕರೀತಾರೆ ನೋಡಿ, ಸಣ್ಣದಾಗಿದ್ದರೂ ಕೂಡ ತೊಂದರೆ ಭಾಳ. ಸೊ ಆ ಥರದ ಸಮಸ್ಯೆಗಳನ್ನು ಔರಂಗಜೇಬ ಎದುರಿಸಬೇಕಾಗುತ್ತೆ. ಇನ್ನು ಬಿಜಾಪುರದ ಆದಿಲ್ ಶಾಹಿಗಳು ಮತ್ತು ಗೋಲ್ಕೊಂಡದ ನಿಜಾಮ್ ಶಾಹಿಗಳು ಕೂಡ ಇವನ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅವ್ರನ್ನ ಸೋಲಿಸ್ಬಿಟ್ಟು ಅವರ ರಾಜ್ಯವನ್ನು ತಮ್ಮ ರಾಜ್ಯದಲ್ಲಿ ಲೀನಗೊಳಿಸ್ತಾ ಹೋಗ್ತಾರೆ. ಎಲ್ಲಿ ಬಂತು ಬಿಜಾಪುರ ಮತ್ತು ಇದು ಬಂದ್ಬಿಟ್ಟು ಇಲ್ಲಿ ಬಿಜಾಪುರ ಅಂತ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಸೊ ಬಿಜಾಪುರ, ಎಸ್, ಈ ಬಿಜಾಪುರದಲ್ಲಿ ಶಾಹಿ ಸುಲ್ತಾನರು, ಶಾಹಿ ಮನೆತನಗಳು ಅಂತ ಬರುತ್ತೆ. ಶಾಹಿ ಮನೆತನಗಳಲ್ಲಿ ಆದಿಲ್ ಶಾಹಿಗಳು ಮತ್ತು ಗೋಲ್ಕೊಂಡದ ನಿಜಾಮ್ ಶಾಹಿಗಳು ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಇದರ ಕೊನೆಯಲ್ಲಿ ಪ್ರಬಲ ಶಕ್ತಿಯಾಗಿ ಇದ್ದಂತಹ ರಜಪೂತರು, ರೈಟ್, ಉತ್ತರ ಭಾರತದಲ್ಲಿ ಈ ರಜಪೂತರಿಂದ ಇವನು ಸೋಲನ್ನು ಅನುಭವಿಸ್ಬೇಕಾಗತ್ತೆ. ಅಂದರೆ ರಜಪೂತರ ವೈಷಮ್ಯ ಏನಾಗುತ್ತೆ, ಔರಂಗಜೇಬನ ಆಳ್ವಿಕೆ, ಮೊಘಲರ ಅವನತಿ ಪ್ರಾರಂಭ ಆಯಿತು ಅಂತ ಹೇಳ್ತಾ ಹೋಗ್ತಾರೆ. ರಜಪೂತರ ಜೊತೆಗಿನ ವೈರತ್ವ ಇವನ ಅವನತಿಗೆ ಕಾರಣ ಆಗ್ತಾ ಹೋಯಿತು. ಸೊ ನಾವಾಗಲೇ ಹೇಳಿಬಿಟ್ಟಿದ್ದೀವಿ, ಔರಂಗಜೇಬ ಇವನೇನು ಮಾಡ್ದ ಅಂತ ಹೇಳಿದರೆ ಇಸ್ಲಾಂ ಧರ್ಮಕ್ಕೆ ಕಟ್ಟಿಬಿದ್ದ. ಸೊ ಈ ಹಿಂದಿನ ಇವನ ಪೂರ್ವಜರಂತೆ
ಧರ್ಮ ಸಹಿಷ್ಣು ಆಗಿರಲಿಲ್ಲ. ಹಿಂದೂಸ್ತಾನದಲ್ಲಿ ಹಿಂದೂ ಧರ್ಮವನ್ನು ಕಡೆಗಣಿಸಿ ಇಸ್ಲಾಂ ಧರ್ಮವನ್ನು ವೈಭವೀಕರಿಸುವ ಪ್ರಯತ್ನವನ್ನು ಮಾಡ್ತಾನೆ. ಸೊ ಅದೇನಾಗುತ್ತೆ, ಔರಂಗಜೇಬನಿಗೆ ಕಂಟಕಪ್ರಾಯ ಆಗ್ತಾ ಹೋಗುತ್ತೆ. ನೋಡಿ, ಔರಂಗಜೇಬ ಕುರಾನಿನ ತತ್ವಗಳನ್ನು ಕಟ್ಟುನಿಟ್ಟಾಗಿ ಆಚರಣೆಗೆ ತರಲಿಕ್ಕೆ ಪ್ರಯತ್ನಿಸಿದ. ಇವನ ಕಾಲದಲ್ಲಿ ಹಲವಾರು ಹಿಂದೂ ದೇವಾಲಯಗಳು ನಾಶ ಆದವು. ಸೊ ಹಿಂದೂ ದೇವಾಲಯಗಳು ನಾಶ ಆದವು ಅಂದರೆ ಏನಾಯಿತು, ಹಿಂದೂಗಳ ವೈಷಮ್ಯವನ್ನು ಕಟ್ಕೊಳ್ಳಿಕ್ಕೆ ಹಿಂದೂಗಳ ವೈಷಮ್ಯವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಹಿಂದೂ ದೇವಾಲಯಗಳನ್ನು ನಾಶ ಮಾಡಲಾಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಇಸ್ಲಾಂ ಧರ್ಮಕ್ಕೆ ಕಟ್ಟಿಬೀಳ್ತಾನೆ. ಇಸ್ಲಾಂನ ಕುರಾನ್ನ ತತ್ವಗಳನ್ನು ಕಟ್ಟುನಿಟ್ಟಾಗಿ ಆಚರಣೆಗೆ ತರ್ತಕ್ಕಂಥ ಪ್ರಯತ್ನವನ್ನು ಅವನು ಮಾಡ್ತಾ ಹೋಗ್ತಾನೆ. ಆದರೆ ಔರಂಗಜೇಬ ಇಷ್ಟ ಆಗ್ತಾನೆ. ಯಾಕೆ ಇಷ್ಟ ಆಗ್ತಾನೆ ಅಂತ ಹೇಳಿದರೆ, ಒಬ್ಬ ದೊರೆಯಾಗಿದ್ದುಕೊಂಡು ಸಾಧು ಜೀವನವನ್ನು ನಡೆಸ್ತಾನೆ, ಸರಳ ಸಂತನ ಜೀವನವನ್ನು ನಡೆಸ್ತಾನೆ. ಅಂದರೆ ಸಾಮ್ರಾಜ್ಯದಲ್ಲಿ ಸತಿ ಪದ್ಧತಿಯ ಆಚರಣೆ, ಸಂಗೀತ ಕಚೇರಿ, ಮೆರವಣಿಗೆ, ಜೂಜಾಟ, ಮದ್ಯಪಾನ, ಗಾಂಜಾ ಉತ್ಪನ್ನಗಳನ್ನು ಉಪಯೋಗಿಸುವುದು, ಸೊ ಇವುಗಳನ್ನೆಲ್ಲ ನಿಷೇಧಿಸ್ತಾ ಹೋಗ್ತಾನೆ. ಇದು ಭಾಳ ಒಳ್ಳೆ ಕೆಲಸ. ಔರಂಗಜೇಬ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಲ್ಲಿ ಇದು ಅಲ್ವಾ. ಸಮಾಜದಲ್ಲಿ ಒಂದಷ್ಟು ಅನಿಷ್ಟಗಳನ್ನು ನಿರ್ಬಂಧಿಸ್ತಾ ಹೋಗ್ತಾನೆ, ಒಳ್ಳೆಯದು. ಇವನ್ನೆಲ್ಲ ನಿರ್ಬಂಧಿಸಿ ನೋಡಿ, ಒಬ್ಬ ರಾಜ ಆಗಿದ್ರೂ ಕೂಡ ಎಲ್ಲೂ ಕೂಡ ಐಷಾರಾಮಿ ಜೀವನ ನಡೆಸಲ್ಲ, ಸರಳ ಜೀವನವನ್ನು ನಡೆಸ್ತಾನೆ. ಎಲ್ಲೂ ಕೂಡ ಜೂಜು ಮೋಜು ಅಂತ ಹೋಗೋದಿಲ್ಲ. ಸೊ ಹಾಗಾಗಿ ಒಬ್ಬ ದೊರೆಯಾಗಿದ್ರೂ ಕೂಡ ಆಡಂಬರಕ್ಕೆ ಮಹತ್ವ ನೀಡದೆ ಸರಳವಾಗಿ ಬದುಕನ್ನು ಕಳೆದಿದ್ದಕ್ಕಾಗಿ ಇವನನ್ನು ಜಿಂದಾ ಫಕೀರ ಅಥವಾ ಜೀವಂತ ಫಕೀರ ಅಂತ ಕರೀತಾರೆ, ಜಿಂದಾ ಪೀರ್ ಅಂತ ಕರೀತಾರೆ. ಕೇಳ್ಬೋದು ಮಕ್ಕಳೇ, ಔರಂಗಜೇಬ್ನನ್ನು ಜಿಂದಾ ಫಕೀರ ಅಥವಾ ಜಿಂದಾ ಪೀರ್, ಜೀವಂತ ಫಕೀರ ಅಂತ ಕರೀತಾರೆ. ಯಾಕೆ ಅಂತ ಕೇಳ್ಬೋದು. ಯಾಕೆ ಅಂತ ಕೇಳಿದರೆ ನೀವೇನು ಬರೀಬೇಕಾಗತ್ತೆ, ಔರಂಗಜೇಬ ಮೊಘಲ್ ಸಾಮ್ರಾಟ ಚಕ್ರವರ್ತಿಯಾಗಿದ್ದರೂ ಕೂಡ ಇವನು ಸಾಮ್ರಾಜ್ಯದಲ್ಲಿ ಇಂತಿಂಥ ಇವುಗಳನ್ನು ನಿಷೇಧ ಮಾಡ್ದ, ಮೇಲ್ಗಡೆ ಇದೆಯಲ್ಲ, ಸೊ ಇವುಗಳನ್ನು ನಿಷೇಧ ಮಾಡ್ದ, ಆಡಂಬರಕ್ಕೆ ಮಹತ್ವ ನೀಡಿದ, ಸರಳ ಜೀವನವನ್ನು ನಡೆಸ್ತಾನೆ. ಆ ಕಾರಣಕ್ಕಾಗಿ ಇವನನ್ನು ಜಿಂದಾ ಫಕೀರ ಅಂತ ಕರೀತಾರೆ. ರೈಟ್. ಇನ್ನು ಒಟ್ಟಾರೆ ಮೊಘಲರ ಕೊಡುಗೆಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿವರೆಗೆ ಪ್ರತಿಯೊಬ್ಬ ದೊರೆಗಳ ಬಗ್ಗೆ ವೈಯಕ್ತಿಕವಾಗಿ ನಾವು ಅವರು ಯಾವ ಕಲೆ ವಾಸ್ತುಶಿಲ್ಪಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗಿದ್ದೀವಿ. ಒಟ್ಟಾರೆ ಮೊಘಲ್ ಸಾಮ್ರಾಜ್ಯದ ದೊರೆಗಳು, ಮೊಘಲರ ಒಟ್ಟಾರೆ ಕೊಡುಗೆಗಳೇನು ಅಂತ ನೋಡ್ತಾ ಹೋಗೋಣ. ಸೊ ಮೊಘಲರ ಕೊಡುಗೆಗಳು ಅಂತ ಬಂದಾಗ ಮೊಘಲ್ ಆಡಳಿತ ವಂಶಪಾರಂಪರ್ಯವಾಗಿತ್ತು. ಅಂದರೆ ತಂದೆಯ ನಂತರ ಅವನ ಮಕ್ಕಳು ಅಧಿಕಾರಕ್ಕೆ ಬರ್ತಾ ಇದ್ರು, ಹೊರಗಿನವರಿಗೆ ಅವಕಾಶ ಇರಲಿಲ್ಲ. ಅದರಲ್ಲೂ ಕೂಡ ಒಂದು ಮಧ್ಯಂತರ ಆಳ್ವಿಕೆ ಅಂತ ಕರಿತೀವಿ, ಅದು ಕಂಟಿನ್ಯೂಷನ್ ಅಲ್ಲ, ಮೊಘಲರಲ್ಲಿ ಬರಲ್ಲ. ಯಾರು ಶೇರ್ಷಾ ಸೂರಿ ಮಧ್ಯಂತರ ಆಳ್ವಿಕೆ ಅಂತ ಅಭ್ಯಾಸ ಮಾಡಿ. ಇನ್ನು ಕೇಂದ್ರೀಕೃತ ನಿರಂಕುಶ ಪ್ರಭುತ್ವ ಇತ್ತು, ರಾಜನಿಗೆ ಹೆಚ್ಚಿನ ಅಧಿಕಾರವನ್ನು ಪಡೆದಿದ್ದ ಅಂತ ಹೇಳ್ತೀವಿ. ಅಂದರೆ ವಂಶಪಾರಂಪರ್ಯವಾಗಿತ್ತು, ಸೊ ಅಧಿಕಾರ ಎಲ್ಲ ಕೇಂದ್ರೀಕೃತವಾಗಿತ್ತು, ದೊರೆ ಹೆಚ್ಚಿನ ಅಧಿಕಾರವನ್ನು ಪಡೆದಿದ್ದ. ಸೊ ಇವರು ತಮ್ಮನ್ನು ಸಾಮ್ರಾಟರು ಅಂತ ಪರಿಗಣಿಸಿದ್ರು, ಹಾಗಾಗಿ ಬಾದಶಾಹ ಎಂಬ ಬಿರುದನ್ನು ಧರಿಸಿದ್ರು ಅಂತ ಹೇಳ್ತಾರೆ. ಬಾದಶಾಹ, ಸಾಮ್ರಾಟ. ಸಾಮ್ರಾಟ ಅಂತ ಅನ್ಬೇಕಾದ್ರೆ ಹಲವಾರು ದೊರೆಗಳು ಇವನ ಕೈ ಕೆಳಗಿದ್ದು. ಸಾಮ್ರಾಟ, ಚಕ್ರವರ್ತಿ, ಬಾದಶಾ ಹೇಗೆ ಬಳಕೆ ಆಗುತ್ತೆ ಅಂತ ಹೇಳಿದರೆ, ಒಂದು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಕ್ಕಂಥವನು ದೊರೆಯಪ್ಪ. ಒಬ್ಬ ದೊರೆ ಅಂತ 10 ದೊರೆಗಳು ಮತ್ತೊಬ್ಬ ದೊರೆಗೆ ಅಧೀನವಾಗಿದ್ದರೆ, ಅವನನ್ನು ಒಪ್ಕೊಂಡ್ರೆ ಅವನನ್ನು ನಾವು ಚಕ್ರವರ್ತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಕ್ಲಾಸ್ ರೂಮಲ್ಲಿ ಇದ್ದೀರಾ ಮಕ್ಕಳೇ ಅಲ್ವಾ, ಇದೇ ಒಂದು ಸಾಮ್ರಾಜ್ಯ, ಇದೊಂದು ಸಾಮ್ರಾಜ್ಯ ಅಂತ ಅನ್ಕೊಂಡ್ರೆ ಇಲ್ಲೆಲ್ಲ ಕೂತಿದ್ರಲ್ಲ ನೀವೆಲ್ಲ ಈ ಸಾಮ್ರಾಜ್ಯದ ಪ್ರಜೆಗಳು ಅಲ್ವಾ. ನಿಮಗೆ ಮೇಲ್ಗಡೆ ನಾನಿದ್ದೀನಲ್ಲ ಇಲ್ಲಿ, ನಾನು ದೊರೆ ಅಂತ ಅನ್ಕೊಂಡ್ರೆ. ಸೊ ಇದೊಂದು ಸಾಮ್ರಾಜ್ಯ, ಈ ಕ್ಲಾಸ್ ರೂಮೇ ಒಂದು ಸಾಮ್ರಾಜ್ಯ, ನೀವೆಲ್ಲ ಈ ಸಾಮ್ರಾಜ್ಯದ ಪ್ರಜೆಗಳು, ನಾನು ದೊರೆ. ರೈಟ್, ನಾನೊಬ್ಬ ಶಿಕ್ಷಕ, ನಾನೊಬ್ಬ ದೊರೆ. ರೈಟ್. ನಂತರ 10 ಜನ ಶಿಕ್ಷಕರಿದ್ದೀವಲ್ವಾ, ಈ ಶಾಲೆಯಲ್ಲಿ 10 ಜನ ಶಿಕ್ಷಕರಿದ್ದೀವಿ. ನಾವೆಲ್ಲ ಯಾರಿಗೆ ಅಧೀನರಾಗಿರ್ತೀವಿ? ಹೆಡ್ ಮಾಸ್ಟ್ರಿಗೆ ಅಧೀನರಾಗಿರ್ತೀವಿ. ಸೊ ಇಲ್ಲಿ ಹೆಡ್ ಮಾಸ್ಟ್ರು ಚಕ್ರವರ್ತಿ, ಸಾಮ್ರಾಟ. ರೈಟ್. ಹಾಗೆ ಇಲ್ಲಿ ಮೊಘಲ್ ದೊರೆಗಳು ಚಕ್ರವರ್ತಿಗಳಾಗಿದ್ದರು, ಸಾಮ್ರಾಟರಾಗಿದ್ದರು. ಹಾಗಾಗಿ ಅವ್ರನ್ನ ಬಾದಶಾಹ ಅನ್ನೋ ಬಿರುದನ್ನು ಅವ್ರು ಪಡ್ಕೊಂಡಿದ್ರು. ಸುಲ್ತಾನ ಸರ್ಕಾರದ ಮುಖ್ಯಸ್ಥನಾಗಿದ್ದ, ದಂಡನಾಯಕ ಮತ್ತು ನ್ಯಾಯಾಂಗದ ಮುಖ್ಯಸ್ಥನೂ ಕೂಡ ಅವನೇ ಆಗಿದ್ದ. ಅಂದರೆ ಅದಕ್ಕೆ ಹೇಳಿದ್ವಿ ನಾವು, ಅಧಿಕಾರದ ಕೇಂದ್ರೀಕರಣ ಆಗಿತ್ತು. ಸೊ ದೊರೆಯಾಗಿದ್ದು ಇದ್ಕೊಂಡು
ದಂಡನಾಯಕನಾಗಿದ್ಕೊಂಡು ನ್ಯಾಯಾಂಗದ ಮುಖ್ಯಸ್ಥನು ಕೂಡ ಅವನೇ ಆಗಿದ್ಕೊಂಡು ಕಾರ್ಯನಿರ್ವಹಿಸ್ತಾನೆ. ಹಾಗಾಗಿ ಹೆಚ್ಚಿನ ಅಧಿಕಾರ ಅವನ ಕೈಯಲ್ಲಿ ಕೇಂದ್ರೀಕೃತವಾಗಿದೆ. ಹಾಗಾಗಿ ಈತನಿಗೆ ಸಲಹೆ ನೀಡಲಿಕ್ಕೆ ಮಂತ್ರಿಗಳು ಮತ್ತು ಅಧಿಕಾರಿಗಳಿರ್ತಾ ಇದ್ರು. ಅಧಿಕಾರ ದೊರೆ ಹತ್ರ ಇದೆ ಅಂತ ಹೇಳಿದರೆ ಎಲ್ಲದನ್ನೂ ಅವನೇ ಮಾಡಲಿಕ್ಕೆ ಆಗಲ್ಲ. ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಮಂತ್ರಿಗಳಿದ್ರು, ಅಧಿಕಾರಿಗಳಿದ್ರು. ಅವರ ಸೂಚನೆಯ ಅನುಸಾರ ದೊರೆ ಏನು ಮಾಡ್ತಾ ಇದ್ದ, ತೀರ್ಮಾನ ಕೈಗೊಳ್ತಾ ಇದ್ದ. ದೊರೆಯ ತೀರ್ಮಾನಗಳನ್ನು, ಅವನ ಆಜ್ಞೆಗಳನ್ನು ಪ್ರತಿಯೊಬ್ಬ ಅಧಿಕಾರಿಗಳು ಮತ್ತು ಮಂತ್ರಿಗಳು ನೆರವೇರಿಸ್ತಾ ಇದ್ರು. ಈ ಮಂತ್ರಿಗಳನ್ನು ಅಥವಾ ಅಧಿಕಾರಿಗಳನ್ನು ನೇಮಿಸ್ತಕ್ಕಂಥ ಮತ್ತು ತೆಗಿತಕ್ಕಂಥ ಅಧಿಕಾರವನ್ನು ಸುಲ್ತಾನ ಹೊಂದಿದ್ದ. ಯಾರು ಬೇಕಾದರೂ ಮಂತ್ರಿಗಳನ್ನು ಮಾಡ್ಬೋದು ಅಥವಾ ಆ ಮಂತ್ರಿಗಳನ್ನು ತೆಗೆದುಹಾಕಿ ಬೇರೊಬ್ಬ ಮಂತ್ರಿ ಮಾಡ್ಬೋದು. ಸೊ ಇವತ್ತಿನ ರಾಜಕೀಯವನ್ನು ಒಂದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ರೈಟ್. ಇನ್ನು ಮನ್ಸಬ್ದಾರರ ನೇಮಕ ಅಂತ ಹೇಳ್ತೀವಿ. ಅಕ್ಬರ್ನ ಕಾಲದಲ್ಲಿ ಬಂದಿತ್ತಲ್ವಾ ಮಕ್ಕಳೇ ಮನ್ಸಬ್ದಾರಿ ಪದ್ಧತಿ ಅಂತ. ಮನ್ಸಬ್ದಾರರ ನೇಮಕ, ಅವರಿಗೆ ಜಾಗೀರನ್ನು ಕೊಡ್ತಕ್ಕಂಥದ್ದು ಮತ್ತು ಕಾನೂನು ರೂಪಿಸ್ತಕ್ಕಂಥದ್ದು ದೊರೆಯ ಮುಖ್ಯ ಕರ್ತವ್ಯಗಳಾಗಿತ್ತು. ಜಾಗೀರನ್ನು ಕೊಡೋದು ಅಂತ ಹೇಳಿದರೆ ಇಲ್ಲಿ ಸೈನಿಕರಿಗೆ ಮನ್ಸಬ್ದಾರಿಗೆ ವೇತನ ಕೊಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಒಂದಷ್ಟು ಭೂಮಿನ ಹಂಚಿಕೆ ಮಾಡಿಬಿಡ್ತಿದ್ರು. ಆ ಭೂಮಿಯಿಂದ ಬರ್ತಕ್ಕಂಥ ಆದಾಯವನ್ನು ಅವರು ವೇತನವಾಗಿ ಪಡ್ಕೊಳ್ತಾ ಇದ್ರು. ಹಣದ ರೂಪದಲ್ಲಿ ವೇತನ ಕೊಡೋದಕ್ಕೆ ಬದಲಾಗಿ ಭೂಮಿಯನ್ನು ಜಾಗೀರು ಕೊಡ್ತಕ್ಕಂಥ ಪದ್ಧತಿ ಅವತ್ತಿನ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿತ್ತು. ಆ ಜಾಗೀರನ್ನು ಕೊಡ್ತಕ್ಕಂಥದ್ದು ದೊರೆಯ ಕರ್ತವ್ಯ ಆಗಿತ್ತು. ಯಾರಿಗೆ ಎಷ್ಟು ಜಾಗೀರನ್ನು, ಯಾವ ಜಾಗೀರನ್ನು ಕೊಡಬೇಕು ಅಂತ ಮಾಡ್ತಾರೆ. ಇನ್ನು ಬಹಳ ಪ್ರಮುಖವಾಗಿ ಇವರ ಆಡಳಿತ ಭಾಷೆ ಯಾವುದಾಗಿತ್ತು ಅಂತ ಹೇಳಿದರೆ ಅದು ಪರ್ಷಿಯನ್ ಭಾಷೆ ಆಗಿತ್ತು. ಸೊ ಕರ್ನಾಟಕದ ಆಡಳಿತ ಭಾಷೆ ಯಾವುದೀಗ? ಕರ್ನಾಟಕದ ಆಡಳಿತ ಭಾಷೆ ಕನ್ನಡ. ಸೊ ಹಾಗೆ ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಕೂಡ ಮೊಘಲರು, ಅವರ ಆಡಳಿತ ಭಾಷೆ ಭಾರತೀಯ ಭಾಷೆ ಆಗಿರಲಿಲ್ಲ, ಪರ್ಷಿಯನ್ ಭಾಷೆಯನ್ನು ಇವರು ಆಡಳಿತ ಭಾಷೆಯಾಗಿ ಮಾಡಿಕೊಂಡಿದ್ರು. ಯಾಕೆಂದರೆ ಮಧ್ಯ ಏಷ್ಯಾದಿಂದ ವಲಸೆ ಬಂದಂಥವರು ಇವರು ಪರ್ಷಿಯನ್ ಭಾಷೆಯನ್ನೇ ಆಡಳಿತ ಭಾಷೆಯಾಗಿ ಮಾಡ್ಕೊಳ್ತಾರೆ. ಇನ್ನು ಸಾಮ್ರಾಜ್ಯದ ವಿಭಾಗಕ್ಕೆ ಬಂದರೆ 3 ಭಾಗ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದ್ದೀವಿ. ಒಂದು ಸಾಮ್ರಾಜ್ಯವನ್ನು ಪ್ರಾಂತ್ಯವನ್ನಾಗಿ ವಿಂಗಡಿಸ್ತಾರೆ. ಪ್ರಾಂತ್ಯವನ್ನು ಸರ್ಕಾರ ಮತ್ತು ಸರ್ಕಾರಗಳನ್ನು ಪರಗಣಗಳು. ಸೊ ಹೀಗೆ ಮಾಡಿದಾರಲ್ಲ, ಇಡೀ ದೇಶವನ್ನು ರಾಜ್ಯ, ರಾಜ್ಯವನ್ನು ಜಿಲ್ಲೆ, ಜಿಲ್ಲೆಯನ್ನು ತಾಲೂಕು, ತಾಲೂಕನ್ನು ಗ್ರಾಮಗಳು ಅಂತ ಹೇಗೆ ವಿಭಾಗ ಮಾಡಿದಾರಲ್ಲ, ಸೊ ಹಾಗೆ ನೋಡಿ ನಮ್ಮ ಪ್ರಸಕ್ತವಾಗಿ ಈಗೇನು ವಿಭಾಗಗಳಿದೆ ರಾಜ್ಯದಲ್ಲಿ, ಕೇಂದ್ರದಲ್ಲಿ, ಇವೆಲ್ಲ ಮೊಘಲರಿಂದ ಬಂದಿರತಕ್ಕಂಥ ಬಳುವಳಿ. ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ 3 ಭಾಗ ಮಾಡಿದ್ರು: ಪ್ರಾಂತ್ಯ, ಸರ್ಕಾರ ಮತ್ತು ಪರಗಣಗಳು. ಕೇಂದ್ರದಲ್ಲಿ ವಕೀಲ್, ದಿವಾನ್, ಮೀರ್ಬಕ್ಷಿ ಮತ್ತು ಮುಖ್ಯ ಸದರ್ ಅಂತಕ್ಕಂಥವ್ರು ಪ್ರಮುಖ ಮಂತ್ರಿಗಳಾಗಿದ್ದರು. ಸೊ ಮಂತ್ರಿಗಳು ದೊರೆಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಕೇಂದ್ರ ಸರ್ಕಾರ ಅಲ್ಲಿ ಅಕ್ಬರ್ನ ಆಳ್ವಿಕೆ ಕಾಲದಲ್ಲಿ ಹೇಳ್ತೀವಲ್ವ, ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ ಮತ್ತು ಪರಗಣ ಅಂತ 3 ಭಾಗ ಮಾಡ್ಕೊಂಡಿದ್ರು. ಸೊ ಈ ಮಂತ್ರಿಗಳಲ್ಲದೆ ರಾಜ್ಯಪಾಲ, ಭಕ್ಷಿ, ವಕಿಯ, ನವೀಸ್, ಕೊತ್ವಾಲ್, ಫೌಜ್ದಾರ, ಅಮಲ್ ಗುಜಾರ್ ಮತ್ತು ಬತಿಕ್ಫಿ ಅಂತಕ್ಕಂಥ ಅಧಿಕಾರಿಗಳು ಆಡಳಿತದಲ್ಲಿ ನೆರವನ್ನು ಕೊಡ್ತಾ ಇದ್ರು. ಆಡಳಿತದಲ್ಲಿ ಹಲವಾರು ಮಂತ್ರಿಗಳಿದ್ದರು. ಅದರಲ್ಲಿ ಪ್ರಾಂತ್ಯಗಳಲ್ಲಿ ಕೆಲವರಿದ್ದರೆ, ಕೆಲವರು ಸರ್ಕಾರಗಳಲ್ಲಿ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಇನ್ನು ಕಂದಾಯ ವ್ಯವಸ್ಥೆಗೆ ಬರ್ತಾ ಇದ್ದೀವಿ. ಮೊಘಲರ ಕಂದಾಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳೇನು ಮೊಘಲರ ಕಾಲದಲ್ಲಿ ಅಂತ ನೋಡಿದರೆ, ಮೊಘಲ್ ಸಾಮ್ರಾಜ್ಯದಲ್ಲಿ ಬಹುತೇಕ ಜನ ಮಾಡ್ತಾ ಇರ್ತಕ್ಕಂಥ ಉದ್ಯೋಗ ಕೃಷಿಯಾಗಿತ್ತು. ಕೃಷಿ ಪ್ರಮುಖ ಉದ್ಯೋಗ ಆಗಿತ್ತು. ಹಾಗಾಗಿ ಇವರು ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ನಾವು ಆಗಾಗಲೇ ಹೇಳಿದ್ದೀವಿ, ಭೂಮಿಯನ್ನು ಅಳತೆ ಮಾಡಿಸಿ ಅವರಿಗೆ ಪಟ್ಟ ವಿತರಣೆ ಮಾಡ್ತಾಯಿದ್ರು. ಉತ್ತಮ, ಮಧ್ಯಮ, ಕನಿಷ್ಠ ಅಂತಕ್ಕಂಥ ವಿಭಾಗಗಳನ್ನು ಮಾಡಿದರು. ಬಂಜರ್ ಭೂಮಿಗಳು ಅಂತ ಮಾಡಿದರು ಹೇಳಿದ್ವಿ. ಸೊ ಫಲವತ್ತತೆಯನ್ನು ಆಧರಿಸಿ ಭೂಕಂದಾಯವನ್ನು ಸಂಗ್ರಹಿಸಲಾಗ್ತಾ ಇತ್ತು. 3ನೇ 1 ಭಾಗವನ್ನು ಕಂದಾಯ ಅಂತ ಮಾಡ್ತಾಯಿದ್ರು. ಸೊ ಕೃಷಿ ಭೂಮಿನ ಅಳತೆ ಮಾಡಿ ಕಂದಾಯ ನಿಗದಿ ಮಾಡಲಾಗ್ತಾ ಇತ್ತು. ಎಷ್ಟು ಮಾಡ್ತಾಯಿದ್ರು? 3ನೇ 1 ಭಾಗ, 3ನೇ 1 ಭಾಗವನ್ನು ಕಂದಾಯ ಅಂತ ನಿಗದಿ ಮಾಡ್ತಾಯಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಕಂದಾಯ ಪಾವತಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ನಗದು ರೂಪದಲ್ಲಾದರೂ ಕೊಡ್ಬೋದು ಅಥವಾ ದವಸಗಳ ರೂಪದಲ್ಲಿ ಬೇಕಾದರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಈಗ 30 ಚೀಲ ಧಾನ್ಯ ಬೆಳೆದಿದ್ದ ಅಂತ ಹೇಳಿದರೆ 3ನೇ 1 ಭಾಗ ಅಂದರೆ 10 ಚೀಲ ಧಾನ್ಯವನ್ನು ರಾಜ್ಯಕ್ಕೆ ಕೊಡಬೇಕಾಗಿತ್ತು. ಇನ್ನು 20 ಚೀಲ ಧಾನ್ಯ ಅವನದಾಗಿತ್ತು. ದವಸಗಳ ರೂಪದಲ್ಲಿ ಹೋದರೂ ಕೊಡ್ಬೋದು ಅಥವಾ ಹಣದ ರೂಪದಲ್ಲಿ ಬೇಕಾದರೂ ಕೊಡ್ಬೋದು, ಆಪ್ಷನ್ನು ಇತ್ತು. ಇಂದಿಗೂ ಕೂಡ ನಮ್ಮ ಕಾಲದ ಕಂದಾಯ ವ್ಯವಸ್ಥೆ
ನಮ್ಮ ಕಂದಾಯ ವ್ಯವಸ್ಥೆಯ ಆಡಳಿತದಲ್ಲಿ ಮೊಘಲ್ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ ಕಂದಾಯ ವ್ಯವಸ್ಥೆಯ ಸೂಚಕ ಪದಗಳಿರುವುದನ್ನು ನಾವು ಗಮನಿಸ್ತೀವಿ. ಸೂಚಕ ಪದಗಳಿದೆ, ಅವತ್ತು ಏನು ಬಳಕೆ ಮಾಡ್ತಾಯಿದ್ರು. ಸೊ ಪಟ್ಟ ಪದ್ಧತಿ ಅಂತ ಹೇಳ್ತೀವಿ, ಇವತ್ತಿಗೂ ಕೂಡ ಪಟ್ಟ ಕೊಡ್ತಾರೆ ಅಲ್ವಾ. ಸೊ ಹಾಗೆ ಕಂದಾಯ ವ್ಯವಸ್ಥೆಯಲ್ಲಿ ಇವತ್ತಿಗೂ ಕೂಡ ಮೊಘಲ್ ಸಾಮ್ರಾಜ್ಯದ ನೆರಳಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು ಮೊಘಲ್ ಸಾಮ್ರಾಜ್ಯದ ಸಮಾಜ ವ್ಯವಸ್ಥೆ ಹೇಗಿತ್ತು ಅಂತ ಬಂದರೆ, ಅವತ್ತಿನ ಸಮಾಜದಲ್ಲಿ ದೊರೆಗೆ, ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ಮತ್ತು ನೌಕರ ವರ್ಗದವರಿಗೆ ಗೌರವದ ಸ್ಥಾನ ಇತ್ತು. ಎಸ್, ಸಮಾಜದಲ್ಲಿ ಯಾರು ಹೆಚ್ಚಿನ ಗೌರವಕ್ಕೆ ಪಾತ್ರ ಆಗ್ತಾ ಇದ್ರು ಅಂದರೆ ಇವರು ದೊರೆಗಳು, ಮಂತ್ರಿಗಳು, ಅಧಿಕಾರಿಗಳು ಮತ್ತು ನೌಕರ ವರ್ಗದವರು. ಇನ್ನು ದೊರೆಗಳು ಅಂದರೆ ಅರಸು ಪರಿವಾರದವರು ಧರಿಸ್ತಾ ಇರ್ತಕ್ಕಂಥ ಉಡುಗೆ ತೊಡುಗೆಗಳು ಹೇಗಿರ್ತಾ ಇತ್ತು ಅಂದರೆ ದುಬಾರಿ ಉಡುಪುಗಳು, ಮುತ್ತು ರತ್ನ ಅಲ್ವಾ, ಅವೆಲ್ಲ ಅವರ ಉಡುಪುಗಳು. ನೋಡ್ತಿದ್ದಾಗಲೇ ಹೇಳ್ಬೋದು ಇದು ರಾಜನ ಉಡುಗೆ ಅಂತ ಅಲ್ವಾ. ಜನಸಾಮಾನ್ಯರಿಗಿಂತ ಭಿನ್ನವಾಗಿರ್ತಕ್ಕಂಥ ಉಡುಗೆ ತೊಡುಗೆಗಳನ್ನು ಅವರು ಧರಿಸ್ತಾ ಇದ್ರು. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ರಾಜ ಮತ್ತು ರಾಣಿ ಅಲ್ವಾ, ಅವರ ಉಡುಗೆ ತೊಡುಗೆಗಳು ನಮಗೆ ಗೊತ್ತಾಗುತ್ತೆ. ಎಸ್, ಲೋಹಗಳನ್ನು ಬಳಸ್ತಾ ಇದ್ರು, ಮುತ್ತು ರತ್ನಗಳನ್ನು ಬಳಸ್ತಾ ಇದ್ರು, ವಜ್ರಗಳನ್ನು ಬಳಸ್ತಾ ಇದ್ರು. ಸೊ ಹಾಗೆಯೇ ಹತ್ತಾರು ಆಭರಣಗಳನ್ನು ಅವರು ಧರಿಸ್ತಾ ಇದ್ರು. ಸೊ ಅವತ್ತಿನ ಸಮಾಜದಲ್ಲಿ ಅರಸು ಪರಿವಾರದವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಇತ್ತು. ಔರಂಗಜೇಬನನ್ನು ಹೊರತುಪಡಿಸಿದರೆ, ಅವನನ್ನು ಜಿಂದಾಪೀರ್ ಅಂತ ಕರಿತೀವಿ ಅಲ್ವಾ, ಅವನನ್ನು ಹೊರತುಪಡಿಸಿದೆ ಉಳಿದವರು ಸಂಗೀತ, ನೃತ್ಯ, ಮದ್ಯಪಾನ, ಜೂಜಾಟ ಮುಂತಾದ ಮನರಂಜನೆಗಳಲ್ಲಿ ತೊಡಗುತ್ತಾ ಇದ್ರು. ಸೊ ದೊರೆ ಅಂತ ಹೇಳಿದರೆ ಅದಕ್ಕೆ ಆಡಂಬರಕ್ಕೇನು ಕೊರತೆ ಇರಲಿಲ್ಲ. ಆದರೆ ಯಾರನ್ನ ಹೊರತುಪಡಿಸಿದರೆ ಔರಂಗಜೇಬನನ್ನು ಹೊರತುಪಡಿಸಿ ಇನ್ನು ಉಳಿದ ಎಲ್ಲ ದೊರೆಗಳು ಕೂಡ ರಾಜನ ಸವಲತ್ತುಗಳು ಏನಿತ್ತು ಆ ಥರದ ಜೀವನವನ್ನು ನಡೆಸ್ತಾ ಹೋಗ್ತಾರೆ. ಆದರೆ ಔರಂಗಜೇಬ ಮಾತ್ರ ಅದರಿಂದ ದೂರವಿದ್ಬಿಟ್ಟು ಜೀವಂತ ಫಕೀರ ಅಂತ ಕರೆಸ್ಕೊಳ್ತಾನೆ. ಇನ್ನು ಅವತ್ತಿನ ಸಮಾಜದಲ್ಲಿ ಕೃಷಿ ಪ್ರಮುಖ ಉದ್ಯೋಗ ಆಗಿತ್ತು. ಸೊ ಕೃಷಿಕರು ಅಧಿಕವಾದ ಭೂಕಂದಾಯವನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಸರ್ಕಾರದ ಅಸಮರ್ಪಕ ನೀತಿಗಳು ಎಲ್ಲ ಸಂದರ್ಭದಲ್ಲೂ ಇರುತ್ತೆ ಅಲ್ವಾ. ಅವತ್ತಿನ ಕಾಲದಲ್ಲೂ ಇತ್ತು, ಇವತ್ತಿನ ಕಾಲದಲ್ಲೂ ಇದೆ. ಸರ್ಕಾರ ಎಷ್ಟೇ ಉಪಯೋಗವಾಗ್ತಕ್ಕಂಥ ನೀತಿಗಳನ್ನು ಜಾರಿಗೊಳಿಸಿದ್ರು ಕೂಡ ಮಧ್ಯವರ್ತಿಗಳ ಕಿರುಕುಳ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ನೋಡಿ, ಮೌರ್ಯ ಸಾಮ್ರಾಜ್ಯದಲ್ಲೂ ಕೂಡ ಮಧ್ಯವರ್ತಿಗಳ ಕಿರುಕುಳದಿಂದ ಕಷ್ಟದ ಬದುಕನ್ನು ರೈತರು ನಡೆಸ್ತಾ ಇದ್ರು. ಸೊ ಕೃಷಿಗೆ ಆದ್ಯತೆಯನ್ನು ಕೊಡ್ತಾರೆ, ನೀರಾವರಿ ವ್ಯವಸ್ಥೆಯನ್ನು ಒದಗಿಸ್ತಾರೆ, ಎಲ್ಲ ಸೌಕರ್ಯಗಳನ್ನು ಕೊಟ್ಟರೂ ಕೂಡ ಕೃಷಿಕರ ಬದುಕು ಕಷ್ಟಕರವಾಗಿತ್ತು. ಇನ್ನು ಕೃಷಿಯೇತರ ವರ್ಗದಲ್ಲಿ ಕೃಷಿಯನ್ನು ಬಿಟ್ಟರೆ ಮತ್ಯಾರಿದ್ರು ಅಂತ ನೋಡಿದರೆ ಚರ್ಮ ಹದ ಮಾಡುವವರು, ಅಂದರೆ ಚರ್ಮದ ಕೆಲಸ, ಚಮ್ಮಾರರು ಜೀವನವನ್ನು ನಡೆಸ್ತಾ ಇದ್ರು. ಕುಂಬಾರರಿದ್ದರು, ಬಡಗಿಗಳಿದ್ರು, ಚಮ್ಮಾರರಿದ್ದರು. ಸೊ ಹಾಗೆಯೇ ಅಗಸರು ಅಂದರೆ ಇನ್ನು ಮುಂತಾದ ವೃತ್ತಿಗಳನ್ನು ಮಾಡ್ತಕ್ಕಂಥವ್ರು ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇದ್ದರು. ಸೊ ಅವತ್ತಿನ ಸಮಾಜ ವ್ಯವಸ್ಥೆ ಕೆಲವೊಂದು ಕೆಟ್ಟ ಅನಿಷ್ಟ ಪದ್ಧತಿಗಳನ್ನು ಆಚರಣೆಯಲ್ಲಿ ಇದ್ವು ಅವತ್ತಿನ ಸಂದರ್ಭದಲ್ಲಿ. ಅದಕ್ಕೆ ನಿದರ್ಶನ ಅಂದರೆ ನೋಡಿ, ಸತಿ ಪದ್ಧತಿ ಅಲ್ವಾ. ಸತಿ ಪದ್ಧತಿ ನೋಡಿ, ಯಾರು ಗಂಡ ಮರಣ ಹೊಂದಿದ ಮೇಲೆ ಆ ಗಂಡನ ಚಿತೆಗೆ ಜೀವಂತವಾಗಿ ಪತ್ನಿ ಹಾರಿ ಆತ್ಮಾರ್ಪಣೆ ಮಾಡ್ತಕ್ಕಂಥದ್ದು ಪದ್ಧತಿಯನ್ನು ನಾವು ಸತಿ ಪದ್ಧತಿ ಅಂತ ಕರಿತೀವಿ. ಸೊ ಈ ಥರದ ಸತಿ ಪದ್ಧತಿ, ಅನಿಷ್ಟ ಪದ್ಧತಿಗಳು ಮುಘಲ್ ಸಾಮ್ರಾಜ್ಯದ ಸಂದರ್ಭದಲ್ಲಿತ್ತು. ಹಾಗೆಯೇ ವರದಕ್ಷಿಣೆ ಇವತ್ತಿಗೂ ಇದೆ, ಅವತ್ತು ಇತ್ತು. ಬಾಲ್ಯ ವಿವಾಹ ಅಲ್ವಾ, ನೋಡಿ ಬಾಲ್ಯ ವಿವಾಹ, ಅಪ್ರಾಪ್ತ ವಯಸ್ಸಿಗೆ ಮದುವೆ ಮಾಡ್ತಕ್ಕಂಥದ್ದು. ಸೊ ಕನ್ಯಾಶುಲ್ಕ ಪದ್ಧತಿಗಳು, ಇವತ್ತು ಕನ್ಯಾಶುಲ್ಕ ಇಲ್ಲ ಮೇ ಬಿ ಅಲ್ವಾ, ವರದಕ್ಷಿಣೆ ಇದೆ. ಇವತ್ತು ವರನಿಗೆ ದಕ್ಷಿಣೆ ಕೊಡ್ತಾ ಇದ್ದಾರೆ, ಬಿಟ್ಟರೆ ಕನ್ಯಾ ಪದ್ಧತಿ, ಕನ್ಯಾಶುಲ್ಕ ವ್ಯವಸ್ಥೆ ಇವತ್ತಿನ ಸಮಾಜದಲ್ಲಿ ಇಲ್ಲ. ಸೊ ಇದನ್ನು ನಿಷೇಧಿಸಲಿಕ್ಕೆ ಸಾಕಷ್ಟು ಕಾಯ್ದೆಗಳನ್ನು ಜಾರಿಗೊಳಿಸಿದರೂ ಕೂಡ ಇವತ್ತಿಗೂ ಕೂಡ ಬಾಲ್ಯ ವಿವಾಹನೂ ನಿಂತಿಲ್ಲ. ಸತಿ ಪದ್ಧತಿ ದೂರ ಆಗಿದೆ ಬಿಡಿ, ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿಗಳು ಇವತ್ತಿಗೂ ಕೂಡ ಜೀವಂತವಾಗಿರೋದನ್ನು ನಾವು ನೀವುಗಳು ನೋಡ್ತಾ ಇದ್ದೀವಿ. ಸೊ ಸಮಾಜ ಎಲ್ಲಿವರೆಗೂ ಎಚ್ಚೆತ್ತುಕೊಳ್ಳಲ್ಲ ಅಲ್ಲಿವರೆಗೂ ಯಾವುದೇ ಕಾಯ್ದೆಗಳನ್ನು ಜಾರಿಗೊಳಿಸಿದರೂ ಕೂಡ ಈ ಪದ್ಧತಿಗಳನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಜನರು ಪ್ರಜ್ಞಾವಂತರಾಗಬೇಕು ಅಲ್ವಾ. ನೀವು ನಿಮ್ಮ ಸುತ್ತಮುತ್ತ ನೋಡಿದಾಗ ಅದನ್ನು ಅಟ್ಲೀಸ್ಟ್ ನಿಮ್ಮ ಕೈಲಿ ಕ್ರಮ ಕೈಗೊಳ್ಳಿಕ್ಕೆ ಆಗದೇ ಇದ್ರೂ ಕೂಡ ಯಾರಿಗೆ ತಿಳಿಸ್ಬೇಕು ಅವರಿಗೆ ತಿಳಿಸೋ ಪ್ರಯತ್ನನಾದರೂ ಮಾಡಿ. ಇನ್ನು ನೆಕ್ಸ್ಟ್ ಅರ್ಥವ್ಯವಸ್ಥೆ ಬಗ್ಗೆ ಬಂದರೆ, ಮೊಘಲರ ಕಾಲದ ಅರ್ಥವ್ಯವಸ್ಥೆ ಹೇಗಿತ್ತು? ಈಗಾಗಲೇ ಹೇಳಿದ್ದೀವಿ, ಕೃಷಿ ಪ್ರಮುಖ ಉದ್ಯೋಗ ಆಗಿತ್ತು. ಹಾಗಾಗಿ ಅನೇಕ ನದಿಗಳನ್ನು ಹೊಂದಿದ್ದರಿಂದ ಉತ್ತರ ಭಾರತ ಅನೇಕ ನದಿಗಳನ್ನು ಹೊಂದಿದ್ದರಿಂದ ಕೃಷಿಗೆ ಯೋಗ್ಯವಾದ ಭೂಮಿ ನೈಸರ್ಗಿಕವಾಗಿ ದೊರಕಿತ್ತು.
ತುಂಬ ಸಮತಟ್ಟಾದ ಭೂಪ್ರದೇಶ, ಕೃಷಿಗೆ ಹೆಚ್ಚಿನ ಅವಕಾಶ ಇರತಕ್ಕಂಥ ಪ್ರದೇಶ ಆಗಿತ್ತು ಅದು. ಹಾಗಾಗಿ ಉತ್ತಮ ನೀರಾವರಿ ವ್ಯವಸ್ಥೆ ಕೃಷಿಯ ಅಭಿವೃದ್ಧಿಗೆ ನೆರವಾಗಿತ್ತು ಅಂತ ಹೇಳ್ತೀವಿ. ಅರ್ಥವ್ಯವಸ್ಥೆಯಲ್ಲಿ ಭಾಳಷ್ಟು ಸರ್ಕಾರಿ ಕಾರ್ಖಾನೆಗಳು ಅವತ್ತಿನ ದಿವಸ ಇದ್ವು ಅಂತ ಹೇಳ್ತೀವಿ. ಅವುಗಳಲ್ಲಿ ಹತ್ತಿ ಬಟ್ಟೆ ಕಾರ್ಖಾನೆಗಳು ಬನಾರಸ್, ಪಾಟ್ನಾ, ಢಾಕಾ, ಸೋನಾರ್, ಲಾಹೋರ್, ಫತೇಪುರ್ ಸಿಕ್ರಿ, ಆಗ್ರಾ, ಸೊ ಎಲ್ಲ ಪ್ರದೇಶಗಳಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳಿತ್ತು. ಅಕ್ಬರ್ ಶಾಲು ಮತ್ತು ಜಮಖಾನ ನೇಕಾರಿಕೆಯನ್ನು ಅಭಿವೃದ್ಧಿಪಡಿಸಿದ. ಅವತ್ತಿನ ದೊರೆಗಳಲ್ಲಿ ಅವತ್ತಿನ ಸಮಾಜದ ಜನರು ಹೆಚ್ಚಾಗಿ ಶಾಲನ್ನು ಬಳಸ್ತಾ ಇದ್ರು, ತಲೆಗೆ ರುಮಾಲನ್ನು ಸುತ್ತಕೊಳ್ತಾ ಇದ್ರು ಅಲ್ವಾ. ನೋಡಿ ಆ ಚಿತ್ರದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ತಲೆಗೆ ಒಂದಲ್ಲ ಒಂದು ಬಟ್ಟೆನ ಕಟ್ಕೊಂಡಿದ್ದಾರೆ ಅಲ್ವಾ. ಸೊ ಅವತ್ತಿನ ಸಮಾಜ ಹತ್ತಿ ಬಟ್ಟೆ ಕೈಗಾರಿಕೆಗಳು ಅಭಿವೃದ್ಧಿನ ಹೊಂದುತ್ತೆ. ಶಾಲು ಮತ್ತು ಜಮಖಾನ ನೇಕಾರಿಕೆಯನ್ನು ಅಭಿವೃದ್ಧಿಪಡಿಸಿದ ದೊರೆ ಯಾರು ಅಂತ ಹೇಳಿದರೆ ಅಕ್ಬರ್ ಅಂತ ನಾವು ಬರೀಬೇಕಾಗುತ್ತೆ. ಇನ್ನು ಮೊಘಲರ ಕಾಲದಲ್ಲಿ ಆಂತರಿಕ ಮಾತ್ರವಲ್ಲದೆ ಏಷ್ಯಾ ಮತ್ತು ಯುರೋಪಿನ ಅನೇಕ ದೇಶಗಳೊಡನೆ ವಾಣಿಜ್ಯ ಸಂಬಂಧ ಹೊಂದಿತ್ತು. ಅಂದರೆ ವಿದೇಶಿ ವ್ಯಾಪಾರ ಕೂಡ ಅಸ್ತಿತ್ವದಲ್ಲಿತ್ತು. ಸೊ ವ್ಯಾಪಾರ ಅವತ್ತಿನ ಸಂದರ್ಭದಲ್ಲಿ ಏಷ್ಯಾ ಮತ್ತು ಯುರೋಪಿನ ದೇಶಗಳೊಡನೆ ವಾಣಿಜ್ಯ ಸಂಬಂಧ, ವ್ಯಾಪಾರ ಸಂಬಂಧ ಇತ್ತು ಅಂತ ಹೇಳಿದರೆ ನಾವು ಓದ್ತೀವಿ ಇವತ್ತಿಗೂ ಕೂಡ ಅಲ್ವಾ. ಯುರೋಪಿನ ಜನರು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದ್ರು. ಯಾಕೆಂದರೆ ಭಾರತದ ಸಾಂಬಾರ್ ಪದಾರ್ಥಗಳನ್ನು ತಗೊಂಡು ಹೋಗ್ತಾ ಇದ್ರು. ಅಂದರೆ ಏಷ್ಯಾ ಮತ್ತು ಯುರೋಪಿನ ವ್ಯಾಪಾರ ಸಂಪರ್ಕ ಇವತ್ತು ನಿನ್ನೆದಲ್ಲ, ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿತ್ತು. ಅದರಲ್ಲಿ ಮೊಘಲರ ಕಾಲದಲ್ಲಿ ಕೂಡ ವಾಣಿಜ್ಯ ಸಂಬಂಧಗಳು ಏಷ್ಯಾ ಮತ್ತು ಯುರೋಪಿನ ರಾಷ್ಟ್ರಗಳ ನಡುವೆ ನಡೀತಾ ಇತ್ತು. ಆ ವ್ಯಾಪಾರದಲ್ಲಿ ಹೆಚ್ಚಾಗಿ ಇದ್ದಂತಹ ಅಂಶಗಳು ಯಾವುವು ಅಂತ ನೋಡಿದರೆ, ನೋಡಿ ಕಚ್ಚಾ ರೇಷ್ಮೆ ಫಸ್ಟಲ್ಲಿ ಕಾಣಿಸ್ತಾ ಇದೆ ನಿಮಗೆ, ರೇಷ್ಮೆ ನೂಲುಗಳು. ಕಚ್ಚಾ ರೇಷ್ಮೆ ಇರ್ಬೋದು, ಲೋಹಗಳಿರ್ಬೋದು. ಲೋಹ ಅಂತಂದರೆ ಇಲ್ಲಿ ಬೆಳ್ಳಿ, ಬಂಗಾರ ಪ್ರಮುಖವಾಗಿ ಬೆಲೆ ಬಾಳ್ತಕ್ಕಂಥ ಲೋಹಗಳಾಗಿತ್ತು. ಹಾಗೆಯೇ ಕುದುರೆಗಳು, ಸುಗಂಧ ದ್ರವ್ಯಗಳು, ಬೆಳ್ಳಿ, ಬಂಗಾರ, ಸೊ ಇವುಗಳನ್ನು ಪ್ರಮುಖವಾಗಿ ಮೊಘಲರು ಆಮದು ಮಾಡ್ಕೊಳ್ತಾ ಇದ್ರು, ಅಂದರೆ ತರಿಸ್ಕೊಳ್ತಾ ಇದ್ರು. ಅರೇಬಿಯನ್ ಕುದುರೆಗಳು, ಅರೇಬಿಯಾದ ಕುದುರೆಗಳು ತುಂಬ ಬಲಶಾಲಿಗಳಾಗಿರ್ತಾ ಇತ್ತು. ಹಾಗಾಗಿ ಅವುಗಳನ್ನು ತರಿಸ್ಕೊಳ್ತಾ ಇದ್ರು. ರೇಷ್ಮೆ ಬಟ್ಟೆಗಳು ಹೆಚ್ಚಾಗಿ ಆಮದಾಗ್ತಾ ಇತ್ತು. ಜೊತೆಗೆ ಹತ್ತಿ ಬಟ್ಟೆ, ಮೆಣಸು, ಅಫೀಮು ಮತ್ತು ಉಣ್ಣೆ ಬಟ್ಟೆಗಳು ಪ್ರಮುಖ ರಫ್ತುಗಳಾಗಿದ್ವು. ಅಲ್ಲಿಂದ ತರಿಸ್ಕೊಳ್ಳೋದು ಒಂದು ಕಡೆ ಆದರೆ, ಈ ಕಡೆಯಿಂದ ಕಳಿಸ್ತಾ ಇದ್ದಂಥ ಪದಾರ್ಥಗಳಲ್ಲಿ ಪ್ರಮುಖವಾಗಿ ಈ ಸಾಂಬಾರು ಪದಾರ್ಥಗಳು ಅಂತ ಏನು ಕರಿತೀವಿ, ಸಾಂಬಾರು ಪದಾರ್ಥಗಳು. ಜೊತೆಗೆ ಹತ್ತಿ ಬಟ್ಟೆ ಭಾರತದ ಪ್ರಮುಖ ರಫ್ತು ಆಗಿತ್ತು. ಇವತ್ತಿಗೂ ಪ್ರಮುಖ ರಫ್ತು, ಅವತ್ತಿನಿಂದಲೂ ಪ್ರಮುಖ ರಫ್ತಾಗಿ. ಉಣ್ಣೆ ಬಟ್ಟೆಗಳನ್ನು ಅಲ್ವಾ, ಸೂಫಿಗಳು ಅಂತ ಬರ್ತಾರೆ. ಉಣ್ಣೆಯಿಂದ ತಯಾರಾಗಿದ್ದಂತಹ ವಸ್ತ್ರಗಳನ್ನು ಧರಿಸ್ತಾ ಇದ್ರು. ತುಂಬ ಚಳಿಗಾಲದ ಸಂದರ್ಭಗಳಲ್ಲಿ ಬೆಚ್ಚನೆಯ ಉಡುಗೆಗಳಾಗಿರ್ತಿತ್ತು ಉಣ್ಣೆ ಬಟ್ಟೆಗಳು. ಅವುಗಳನ್ನ ಪ್ರಮುಖವಾಗಿ ರಫ್ತು ಮಾಡ್ತಾ ಇದ್ರು. ಇನ್ನು ಭಾಳ ಪ್ರಮುಖವಾಗಿ ಇಲ್ಲಿವರೆಗೂ ನಾವು ಎಲ್ಲೂ ಮೆನ್ಷನ್ ಮಾಡಲಿಲ್ಲ, ಮೊಘಲರ ಕೊಡುಗೆಗಳಲ್ಲಿ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ನೋಡಿದ್ವಿ, ಕಂದಾಯ ನೋಡಿದ್ವಿ, ಅರ್ಥವ್ಯವಸ್ಥೆ ನೋಡಿದ್ವಿ, ಸಮಾಜ ವ್ಯವಸ್ಥೆ ನೋಡಿದ್ವಿ. ಸಾಹಿತ್ಯ ಹೇಗಿತ್ತು? ಮೊಘಲರ ಕಾಲದಲ್ಲಿ ಪರ್ಷಿಯನ್ನು, ಅರೇಬಿಕ್ಕು, ತುರ್ಕಿ, ಉರ್ದು, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಕೃತಿಗಳು ರಚನೆಯಾದವು. ಅಂದರೆ ಹಲವಾರು ಸಾಹಿತ್ಯ ಕೃತಿಗಳ ರಚನೆಯಾಗಿದೆ. ಅದರಲ್ಲಿ ಪ್ರಮುಖ ಕೃತಿಗಳನ್ನು ನೋಡೋದಾದರೆ ನೋಟ್ ಮಾಡಬೇಕು ಮಕ್ಕಳೇ. ಬಾಬರ್ನ ಆತ್ಮಚರಿತ್ರೆ, ಬಾಬರ್ನಾಮ. ಬಾಬರ್ನ ಆತ್ಮಚರಿತ್ರೆ, ಬಾಬರ್ನಾಮ. ಆತ್ಮಚರಿತ್ರೆ ಅಂದರೆ ಯಾವುದು? ತನ್ನ ಚರಿತ್ರೆಯನ್ನು, ತನ್ನ ಜೀವನ ಚರಿತ್ರೆಯನ್ನು ತಾನೇ ಬರ್ಕೊಳ್ಳೋದು ಅಲ್ವಾ, ಆಟೋಬಯೋಗ್ರಫಿ ಅಂತ ಕರಿತೀವಿ. ಆತ್ಮಚರಿತ್ರೆ, ಬಾಬರ್ನಾಮ. ಜಹಂಗೀರ್, ತುಜುಕ್-ಇ ಜಹಂಗಿರಿ, ಇದು ಜಹಂಗೀರ್ನ ಆತ್ಮಚರಿತ್ರೆ ಆಗಿದೆ. ತುಜುಕ್-ಇ ಜಹಂಗಿರಿ. ಅಬುಲ್ ಫಜಲ್ನಂದು ಐನ್-ಇ ಅಕ್ಬರಿ ಮತ್ತು ಅಕ್ಬರ್ನಾಮ ಅಂತಕ್ಕಂಥ ಕೃತಿಗಳನ್ನು ಅಬುಲ್ ಫಜಲ್ ರಚನೆ ಮಾಡ್ತಾನೆ. ಬದೌನಿ ಅಂತಕ್ಕಂಥವನು ರಾಮಾಯಣ ಗ್ರಂಥವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಆ್ಯಕ್ಚುಲಿ ಅಕ್ಬರ್ನ ಕಾಲದಲ್ಲಿ ಪರ್ಷಿಯನ್ ಭಾಷೆಗೆ ಹಲವಾರು ಧರ್ಮಗ್ರಂಥಗಳು ಭಾಷಾಂತರ ಆಗುತ್ತೆ. ಫೈಜಿ ಅಂತಕ್ಕಂಥವನು ಲೀಲಾವತಿ ಎಂಬ ಗ್ರಂಥವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಅಂದರೆ ಭಾರತೀಯ ಭಾಷೆಗಳಲ್ಲಿರ್ತಕ್ಕಂಥ ಕೃತಿಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿಸೋದ್ರ ಮೂಲಕ ಅವುಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ತೋದ್ರಮಲ್ಲನು ಭಾಗವತ ಪುರಾಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿಸ್ತಾನೆ. ನೋಡಿ ಇಲ್ಲಿ ಏನು ಭಾಷಾಂತರ ಮಾಡಬೇಕು ಅಂದರೆ ಕನಿಷ್ಠ 2 ಭಾಷೆಗಳಲ್ಲಿ ಆಳವಾದ ಪರಿಣಿತಿ ಇರಬೇಕು.
ಭಾಷಾಂತರ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ಅಲ್ವಾ. ಈ ಭಾಷೆಯ ಈ ಪದಕ್ಕೆ ಪರ್ಯಾಯವಾಗಿ ಆ ಭಾಷೆಯಲ್ಲಿ ಅದಕ್ಕೆ ಸರಿ ಹೊಂದತಕ್ಕಂಥ ಪದ. ತುಳಸಿದಾಸರ ರಾಮಚರಿತ ಮಾನಸವನ್ನು ರಚನೆ ಮಾಡ್ತಾರೆ ಹಿಂದಿ ಭಾಷೆಯಲ್ಲಿ. ಹಾಗೆ ಸೂರ್ದಾಸ್ ಸೂರ್ಸಾಗರ್ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾರೆ ಹಿಂದಿ ಭಾಷೆಯಲ್ಲಿ. ಸೊ ಹೀಗೆ 10 ಕೃತಿಗಳು ಇವರ ಕಾಲದಲ್ಲಿ ಸಾಹಿತ್ಯ ಕೃತಿಗಳಾಗಿ ರಚನೆಯಾಗುತ್ತೆ. ಇನ್ನು ಕಲೆ ವಾಸ್ತುಶಿಲ್ಪಕ್ಕೆ ಬಂದರೆ ಈಗಾಗಲೇ ತುಂಬಾ ಹೇಳ್ಬಿಟ್ಟಿದ್ದೀವಿ. ಕಲೆ ವಾಸ್ತುಶಿಲ್ಪದಲ್ಲಿ ಚಿತ್ರ ಸಮೇತ ನೋಡಿದ್ದೀವಿ. ಅಕ್ಬರ್ನ ಕಾಲದಲ್ಲಿ ಎಷ್ಟೆಲ್ಲ ಸಾಹಿತ್ಯ ಕೃತಿಗಳಾಯಿತು, ವಾಸ್ತುಶಿಲ್ಪ ಕಟ್ಟಡಗಳು ಬಂತು. ಹಾಗೆಯೇ ಶಹಜಹಾನ್ ಕಾಲದಲ್ಲಿ ಬಂದಿರತಕ್ಕಂಥ ಪ್ರಮುಖವಾಗಿ 2 ವಾಸ್ತುಶಿಲ್ಪ ಕಟ್ಟಡಗಳು ಬಂದಿದೆ ಅಲ್ವಾ. ವಾಸ್ತುಶಿಲ್ಪ ಕಟ್ಟಡಕ್ಕೆ ಅಕ್ಬರ್ ಮತ್ತು ಶಹಜಹಾನ್ ಪ್ರಮುಖವಾಗಿ ಕೊಡುಗೆಗಳನ್ನು ಕೊಡ್ತಾರೆ. ಇವರು ನಿರ್ಮಿಸಿರ್ತಕ್ಕಂಥ ಸ್ಮಾರಕಗಳು ಫತೇಪುರ್ ಸಿಕ್ರಿ, ಆಗ್ರಾ ಮತ್ತು ದೆಹಲಿಯಲ್ಲಿದೆ. ಫತೇಪುರ್ ಸಿಕ್ರಿಲಿ ಅಕ್ಬರ್ನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪ್ರಮುಖ ವಾಸ್ತುಶಿಲ್ಪ ಕಟ್ಟಡಗಳಿದ್ದರೆ, ಆಗ್ರಾ ಮತ್ತು ದೆಹಲಿಯಲ್ಲಿ ಶಹಜಹಾನ್ ನಿರ್ಮಿಸಿರ್ತಕ್ಕಂಥ ಕಟ್ಟಡ. ಸೊ ಅಕ್ಬರ್ನ ಅವಧಿಯಲ್ಲಿ ಇಂಡೋ ಪರ್ಷಿಯನ್ ಶೈಲಿಯ ಮಿಶ್ರಣ ಇದೆ. ಅಂದರೆ ಹಿಂದೂಸ್ತಾನ ಮತ್ತು ಪರ್ಷಿಯನ್, ಹಿಂದೂ ಶೈಲಿ ಮತ್ತು ಪರ್ಷಿಯನ್ ಶೈಲಿ ಎರಡೂ ಮಿಶ್ರಣ ಆಗಿ ಇಂಡೋ ಪರ್ಷಿಯನ್ ಶೈಲಿ ಅಂತ ಹೇಳ್ತೀವಿ. ಇಂಡೋ ಪರ್ಷಿಯನ್ ಶೈಲಿಯ ವಾಸ್ತುಶಿಲ್ಪವನ್ನು ಅಕ್ಬರ್ನ ಅವಧಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥ ವಾಸ್ತುಶಿಲ್ಪ ಕಟ್ಟಡಗಳಲ್ಲಿ ಗುರುತಿಸ್ತೀವಿ. ಸೊ ಇಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆ ನಿಮಗೆ. ಆಗ್ರಾದಲ್ಲಿರ್ತಕ್ಕಂಥ ತಾಜ್ ಮಹಲ್ನ ಭಾಗಗಳನ್ನು ಅಲ್ಲಿ ಗುರುತಿಸಿದರೆ ಯಾವ್ದ್ಯಾವುದು ಏನೇನು ಅಂಥೇಳಿ ಅದನ್ನು ನೋಡ್ಬೋದು. ಹಾಗೆ ಅಕ್ಬರ್ನ ಕಾಲದ ಪ್ರಮುಖ ಸ್ಮಾರಕಗಳು ಈಗಾಗಲೇ ಹೇಳ್ಬಿಟ್ಟಿದ್ದೀವಿ, ಅದನ್ನು ನೋಡಿದ್ದೀವಿ ಕೂಡ. ಅಕ್ಬರಿ ಮಹಲ್, ಜಹಾಂಗೀರಿ ಮಹಲ್, ಹೊಸ ರಾಜಧಾನಿ ಫತೇಪುರ್ ಸಿಕ್ರಿನ ಒಂದು ಹೊಸ ರಾಜಧಾನಿಗೆ ಕಟ್ತಾನೆ. ದಿವಾನಿ ಖಾಸ್, ಪಂಚಮಹಲ್, ಜೋಧ್ಬಾಯಿ ಮಹಲ್, ಬೀರ್ಬಲ್ ಮಹಲ್, ಇಬಾದತ್ ಖಾನಾ, ಮುಕ್ತಬಾ ಖಾನಾ, ದಫ್ತರ್ ಖಾನಾ, ಜಾಮಿಯಾ ಮಸೀದಿ. ಜಾಮಿಯಾ ಮಸೀದಿ ಒಂದು ವಿಶಾಲವಾಗಿರ್ತಕ್ಕಂಥ ಮಸೀದಿ, ಜಾಮಿಯಾ ಮಸೀದಿ. ಸೊ ಇವುಗಳನ್ನ ಈ ಹಿಂದೆನೂ ಕೂಡ ನೋಡಿದ್ದೀವಿ ಯಾವ್ದ್ಯಾವುದು ಅಂತ ಹೇಳಿ. ಇನ್ನು ಶಹಜಹಾನ್ ಕಾಲಕ್ಕೆ ಬಂದರೆ, ಶಹಜಹಾನ್ ಕಾಲದಲ್ಲಿ ದೆಹಲಿಯಲ್ಲಿ ಕೆಂಪು ಕೋಟೆನ ರಚನೆ ಮಾಡಿರ್ತಕ್ಕಂಥದ್ದು. ಮತ್ತು ಮೋತಿ ಮಸೀದಿ, ನೋಡಿ ಮೋತಿ ಮಸೀದಿ, ಇದು ದಿವಾನ್ ಇ ಆಮ್, ದಿವಾನ್ ಇ ಆಮ್, ಇದು ದಿವಾನ್ ಇ ಖಾಸ್, ಇವೆಲ್ಲ ಶಹಜಹಾನ್ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೋಡಿ ಇದು ರಂಗಮಹಲ್, ಇದು ಖಾಸ್ ಮಹಲ್. ಜೊತೆಗೆ ಈ ಆಗ್ರಾದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ತಾಜ್ ಮಹಲ್ ಇದೆ ನೋಡಿ. ಇದೆರಡು, ಫಸ್ಟಿಗೆ ಬಂದಿದ್ದ ಕೆಂಪು ಕೋಟೆ ಮತ್ತು ಕೊನೆಗೆ ಬಂದಂಥ ತಾಜ್ ಮಹಲ್ ಇದೆಯಲ್ಲ, ಈ ಎರಡು ಅಕ್ಬರ್ನ ಶಹಜಹಾನ್ನ ಪ್ರಮುಖ ವಾಸ್ತುಶಿಲ್ಪ ಕಟ್ಟಡಗಳಲ್ಲಿ ಬರುತ್ತೆ. ಸೊ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಬಂದಾಗ ಇಷ್ಟು ಪ್ರಮುಖ ಕಟ್ಟಡಗಳು. ಅದ್ರ ಜೊತೆಗೆ ನೋಡಿ ಇಲ್ಲಿ ಆಗಲೇ ಮಯೂರ ಸಿಂಹಾಸನ ಅಂತಕ್ಕಂಥದ್ದು ನೋಡಿ ಕಾಣಿಸ್ತಾ ಇದೆಯಲ್ಲ, ಮಯೂರ ಸಿಂಹಾಸನ ಅಂತಕ್ಕಂಥದ್ದು ನೋಡಿ. ಇದು ಈ ಮಯೂರ ಸಿಂಹಾಸನ ಇದನ್ನು ತಯಾರು ಮಾಡಲಿಕ್ಕೆ 7 ವರ್ಷಗಳ ಅವಧಿ ಬೇಕಾಯ್ತಂತೆ ನೋಡಿ. 7 ವರ್ಷಗಳ ಅವಧಿಯಲ್ಲಿ ಅವತ್ತಿನ ಕಾಲದಲ್ಲಿ 1 ಕೋಟಿ ರೂಪಾಯಿ ಅಂದರೆ ಇವತ್ತಿನ ಕಾಲಕ್ಕೆ ಎಷ್ಟಾಗುತ್ತೆ ಅಲ್ವಾ? ಇವತ್ತೇ 1 ಕೋಟಿಗೆ ಎಷ್ಟು ಬೆಲೆ ಇದೆ. ಮೊಘಲರ ಆಳ್ವಿಕೆಯ ಕಾಲದಲ್ಲೇ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಯೂರ ಸಿಂಹಾಸನವನ್ನು ತಯಾರು ಮಾಡ್ತಾರೆ. ಇದರಲ್ಲಿ ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯ ಎಲ್ಲವೂ ಸೇರ್ಕೊಂಡಿದೆ. ಬಂಗಾರ, ಪ್ಯೂರ್ ಗೋಲ್ಡಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದಕ್ಕೆ ವಜ್ರಗಳ, ಮುತ್ತು, ರತ್ನ, ಹವಳಗಳ ಲೇಪನ ಇರ್ತಕ್ಕಂಥದ್ದು ಮಯೂರ ಸಿಂಹಾಸನ. ಸೊ ಇನ್ನೊಂದು ಈ ಕಡೆ ಪಕ್ಕದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಇದು ಜಾಮಿಯಾ ಮಸೀದಿ. ಇದು ದೇಶದಲ್ಲೇ ಅತ್ಯಂತ ದೊಡ್ಡದಾದ ಅವನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮಸೀದಿ, ಜಾಮಿಯಾ ಮಸೀದಿ. ಸೊ ಇದೆರಡೂ ಕೂಡ ಶಹಜಹಾನ್ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ವಾಸ್ತುಶಿಲ್ಪ ಕಟ್ಟಡಗಳು. ಇದಲ್ಲದೆ ಲಾಹೋರ್, ಕಾಬೂಲ್, ಕಾಶ್ಮೀರ್, ಕಂದಹಾರ್, ಅಜ್ಮೀರ್, ಅಹಮದಾಬಾದ್ ಮುಂತಾದ ಕಡೆ ಶಹಜಹಾನ್ ಕಾಲದ ವಾಸ್ತುಶಿಲ್ಪಗಳು 10 ಕಂಡು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪ ಕಟ್ಟಡಗಳನ್ನಷ್ಟೇ ನಾವು ತೋರಿಸ್ತೀವಿ. ಇನ್ನು ಚಿತ್ರಕಲೆಗೆ ಬಂದರೆ, ಚಿತ್ರಕಲೆ ವಿಚಾರಕ್ಕೆ ಬಂದರೆ ಹುಮಾಯೂನ ಕಾಲದಲ್ಲಿ ಮೊಘಲರ ಚಿತ್ರಕಲೆ ಪ್ರಾರಂಭ ಆಗುತ್ತೆ. ಅಕ್ಬರ್, ಜಹಾಂಗೀರ್ ಅವಧಿಯಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಪಡೆದುಕೊಳ್ಳುತ್ತೆ. ಅದರಲ್ಲಿ ಸರ್ ಸೈಯದ್ ಅಲಿ ಮತ್ತು ಅಹಮದ್ ಸಮದ್ರು ಪರ್ಷಿಯನ್ ಚಿತ್ರಕಲಾ ಕಲಾವಿದರಾಗಿದ್ದರು. ಸೊ ಇವರು ಆ ಚಿತ್ರಗಳನ್ನು ನೋಡ್ತೀವಿ. ಇವತ್ತಿಗೂ ಕೂಡ ಅವರ ವಾಸ್ತುಶಿಲ್ಪ ಕಟ್ಟಡಗಳಲ್ಲಿ ಹೋದರೆ ನೋಡ್ಬೋದು.
ಚಿತ್ರಕಲೆಗೆ ಹೆಚ್ಚಿನ ಉತ್ಸಾಹವನ್ನು ಕೊಡ್ತಾರೆ. ಅಕ್ಬರ್ನ ಆಸ್ಥಾನದಲ್ಲಿ 17 ಚಿತ್ರ ಕಲಾಕಾರರಲ್ಲಿ 13 ಕಲಾಕಾರರು ಹಿಂದೂಗಳೇ ಆಗಿದ್ರು. ಸೊ ಅಕ್ಬರ್ನ ಕಾಲವನ್ನು ಮರೆಯಾಗಿಲ್ಲ. ಯಾಕೆಂದರೆ ಅಕ್ಬರ್ ಒಬ್ಬ ಮುಸ್ಲಿಂ ದೊರೆಯಾಗಿದ್ದರೂ ಕೂಡ ಸರ್ವಧರ್ಮ ಸಹಿಷ್ಣು ಆಗಿದ್ದ, ಹಿಂದೂಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾನೆ. ನಾವು ಹೇಳ್ತೀವಿ ಆರ್ಥಿಕ ಮಂತ್ರಿಗಳಲ್ಲಿ ಪ್ರಾಂತೀಯ 12 ಜನ ಅರ್ಥಮಂತ್ರಿಗಳಲ್ಲಿ 7 ಜನ ಅರ್ಥಮಂತ್ರಿಗಳು ಹಿಂದೂಗಳಾಗಿದ್ರು ಅಂತ ಹೇಳಿದರೆ ಹಿಂದೂಗಳ ಬಗ್ಗೆ ಎಷ್ಟು ಒಲವಿತ್ತು ಅಂತ ನೋಡಿ. 17 ಚಿತ್ರಕಲಾವಿದರಲ್ಲಿ 13 ಕಲಾವಿದರು ಹಿಂದೂಗಳೇ ಆಗಿದ್ರು. ಅಂದರೆ ಅದರಲ್ಲಿ ಪ್ರಮುಖರಾಗಿ ದಸ್ವಂತ್, ಬನ್ಸಾಲ್, ಲಾಲ್, ಮುಕುಂದ, ಜಗನ್ನಾಥ್ ಮತ್ತು ಮಹೇಶ್ ಅಂತಕ್ಕಂಥವರು ಪ್ರಮುಖ ಚಿತ್ರಕಲಾವಿದರಾಗಿದ್ದರು. ಇನ್ನು ಜಹಾಂಗೀರ್ನ ಆಸ್ಥಾನದಲ್ಲೂ ಕೂಡ ಉಸ್ತಾದ್, ಮಸೂರ್ ಮತ್ತು ಅಬ್ದುಲ್ ಹಸನ್ ಅಂತಕ್ಕಂಥ ಚಿತ್ರಕಲಾವಿದರು ಕಂಡು ಬರ್ತಾರೆ. ಆದರೆ ಶಹಜಾನ್ ಮತ್ತು ಔರಂಗಜೇಬನಿಗೆ ಚಿತ್ರಕಲೆಯ ಬಗ್ಗೆ ಆಸಕ್ತಿ ಇರಲಿಲ್ಲ. ಅಕ್ಬರ್ನಿಗೆ ಇದ್ದಷ್ಟು ಚಿತ್ರಕಲೆಯಲ್ಲಿ ಆಸಕ್ತಿ ಇರಲಿಲ್ಲ. ಶಹಜಾನ್ ವಾಸ್ತುಶಿಲ್ಪ ಕಟ್ಟಡಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟರು ಕೂಡ ಔರಂಗಜೇಬ ಕಾಲದಲ್ಲಿ ಒಬ್ಬ ಮುಸ್ಲಿಂ ಕುರಾನಿನ ಅನ್ವಯ ಅವನು ಆಳ್ವಿಕೆಯನ್ನು ನಡೆಸಿದ, ಸಂತ ಜೀವನವನ್ನು ನಡೆಸಿದ. ಬಿಟ್ಟರೆ ಚಿತ್ರಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಔರಂಗಜೇಬ ಹೆಚ್ಚಿನ ಆದ್ಯತೆಯನ್ನು ಕೊಡಲಿಲ್ಲ. ಹೀಗೆ ಮೊಘಲರು ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಕೊಡುಗೆಗಳನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ನೋಡಿರಲ್ಲ ಮಕ್ಕಳೇ, ಇದುವರೆಗೂ ನಾವು ಮೊಘಲರ ಕೊಡುಗೆಗಳನ್ನು ನೋಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನನ್ನ ಕಲ್ತ್ವಿ ಅಂತ ನೋಡಿದರೆ, ಇವತ್ತಿನ ತರಗತಿಯಲ್ಲಿ ಜಹಾಂಗೀರ್ನಿಂದ ಆರಂಭಗೊಂಡು ಅಕ್ಬರ್ನ ಮಗನಾಗಿರ್ತಕ್ಕಂಥ ಜಹಾಂಗೀರ್ನಿಂದ ಆರಂಭಗೊಂಡು ಜಹಾಂಗೀರ್ನ ನಂತರದಲ್ಲಿ ಶಹಜಹಾನ್ ಬಂದ, ಶಹಜಹಾನ್ನ ನಂತರದಲ್ಲಿ ಔರಂಗಜೇಬ ಬಂದ, ಔರಂಗಜೇಬನ ನಂತರದಲ್ಲಿ ಮೊಘಲರ ಆಡಳಿತ, ಮೊಘಲರ ಸಾಹಿತ್ಯ, ಮೊಘಲರ ಸಮಾಜ, ಮೊಘಲರ ಅರ್ಥವ್ಯವಸ್ಥೆ, ಮೊಘಲರ ಕಂದಾಯ ಪದ್ಧತಿ, ಮೊಘಲರ ವಾಸ್ತುಶಿಲ್ಪ ಕೊಡುಗೆಗಳು, ಮೊಘಲರ ಸಾಹಿತ್ಯ, ಹಾಗೆಯೇ ಮೊಘಲರ ಚಿತ್ರಕಲೆ. ಸೊ ಇಷ್ಟು ಕ್ಷೇತ್ರಗಳಲ್ಲಿ ಮೊಘಲರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೀವಿ. ಸೊ ಟೆಕ್ಸ್ಟ್ ಬುಕ್ಕನ್ನು ನೀಟಾಗಿ ಓದಿ ಮಕ್ಕಳೇ. ನಿಮಗೇನೇ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೇ ಇರತಕ್ಕಂಥದ್ದನ್ನು ಕೇಳೋದಿಲ್ಲ. ಹಾಗಾಗಿ ಟೆಕ್ಸ್ಟ್ ಬುಕ್ಕನ್ನು ನೀಟಾಗಿ ಅಭ್ಯಾಸ ಮಾಡಿ, ಪಾಯಿಂಟ್ಗಳನ್ನು ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ತರಗತಿಯಲ್ಲಿ ಮರಾಠರಿದೆ, ಆ ಮರಾಠರನ್ನು ಮುಂದಿನ ಭಾಗದಲ್ಲಿ ಅಭ್ಯಾಸ ಮಾಡ್ತೀವಿ. ಧನ್ಯವಾದ.